ಯಮುನಾ ಸೂರ್ಯನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಆಕಾಶವಾಣಿ ಶ್ರೋತೃಗಳಿಗೆಲ್ಲ ನಮಸ್ಕಾರ. ವೆಂಕಟೇಶ್ ಮೂರ್ತಿಗಳೇ ತಮಗೂ ನಮಸ್ಕಾರ. ಸರ್ ನಮಸ್ಕಾರ. ಸಮಸ್ತ ಆಕಾಶವಾಣಿ ಕೇಳುಗರು ಹಾಗೂ ರೈತ ಬಾಂಧವರಿಗೂ ಸಹ ನಮಸ್ಕಾರ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಸರ್, ನಾನು ಯಮುನಾ ಸೂರ್ಯನಾರಾಯಣ ಅಂತ, ಮತ್ತು UK 18 ವರ್ಷ ಇದ್ವಿ. ಆದರೆ ಮುಂಚಿಂದ ನನಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಮೋಹ ಇತ್ತು. ಮಾಡಬೇಕು ಅಂದ್ಕೊಂಡಿದ್ದೆ. ಜಮೀನು ತೊಗೊಂಡು 15 ವರ್ಷ ಆಗಿತ್ತು ಸರ್. ಮತ್ತು ಮಾಡಿರಲಿಲ್ಲ. UK ಹೊರಟೋಗಿದ್ವಿ. ಮತ್ತು ವಾಪಸ್ ಬಂದು ತುಂಬ ಟ್ರೈ ಮಾಡಿದ್ವಿ, ನೀರು ಬರಲಿಲ್ಲ. ಕೊನೆಗೆ ನನ್ನ ಮನಸ್ಸಲ್ಲಿ ಟ್ಯಾಂಕರ್ಲಿ ನೀರು ತರಿಸಿ ಡ್ರ್ಯಾಗನಿಗೆ ನೀರು ಬೇಡ ಅಂತಾರೆ, ಬೆಳೆಯೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಇಷ್ಟಪಟ್ಕೊಂಡು ಟ್ಯಾಂಕಲ್ಲೇ ನೀರು ತರಿಸೋದಪ್ಪ, ಒಂದು 2 ಟ್ಯಾಂಕರ್ ತರಿಸ್ಬಿಟ್ಟು ಒಂದು ಅರ್ಧ ಎಕರೆಗೆ ಬೆಳೆಯೋಣ ಅಂತ ಶುರು ಮಾಡಿದೆ ಸರ್. ಆಮೇಲೆ ಅಕಸ್ಮಾತಾಗಿ ನೀರು ಬಂದ್ಬಿಡ್ತು. ನನಗೆ ತುಂಬ ಖುಷಿ ಆಯಿತು. ನನಗೆ ಸ್ಫೂರ್ತಿ ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಬಂಗಾರದ ಮನುಷ್ಯ ನೋಡಿದಾಗಿಂದಲೂ ನನಗೆ ಕಾಲೇಜ್ ಲೈಫಿಂದನೂ ಅದೇ ಥರ ಬೆಳಿಬೇಕು ಅಂತ. ಅದಕ್ಕೆ ಕಲ್ ಜಮೀನು ತಗೊಳ್ಳಿಲ್ಲ ಸರ್. ನನಗೆ ಗೊತ್ತಿರಲಿಲ್ಲ ಕಲ್ ಜಮೀನು ಅಂತ. ಫುಲ್ ಕಲ್ಲು. ಒಂದು 4 ಲಾರಿಯಷ್ಟು ಕಲ್ಲೆತ್ತಿಸಿದ್ದೀವಿ ಸರ್. ಇನ್ನೂ ಕಲ್ಲಿದೆ. ಎಷ್ಟು ಎಕರೆ ಇದೆ ಜಮೀನು? 7 ಎಕರೆ ಇದೆ ಸರ್. 7 ಎಕರೆ. 7 ಎಕರೆ. ಅದೇನು ಅಕಸ್ಮಾತಾಗಿ ಒಂದು ಬೋರ್ವೆಲ್ಲ ನೀರು ಬಂದ್ಬಿಡ್ತು? ಅಕಸ್ಮಾತಾಗಿ ಬಂತು. ಓಕೆ. ತಾವು ಲಂಡನ್ಗೆ ಹೋಗಿದ್ದೆ ಅದಕ್ಕೆ? ಮಕ್ಕಳಿಬ್ರು ಅಲ್ಲೇ ಇದ್ದಾರೆ ಸರ್. ಹೌದಾ? 2 ಮಕ್ಕಳು ಅಲ್ಲೇ ಇದ್ದಾರೆ. ನಿಮಗೆ ಯಾಕೆ ವ್ಯವಸಾಯದ ಬಗ್ಗೆ ಆಸಕ್ತಿ? ನಮ್ಮ ಬಂಗಾರದ ಮನುಷ್ಯ ನೋಡೇ ಆಸಕ್ತಿ ಸರ್. ನಿಜ ಹೇಳಬೇಕು ಅಂದರೆ ನಮ್ಮ ತಾತ ರೈತರು. ಅಂದರೆ ಆವಾಗಿಂದ ಗಿಡ ಮರ ನದಿ ಬೆಟ್ಟ ನೇಚರ್ ಇಷ್ಟ. ಬಟ್ ಲಂಡನ್ಲಿ ಆ ಥರ ಎಲ್ಲ ಇದ್ರೂ ನಮ್ಮದು ಅಂತ ಅನ್ಸಲ್ವಲ್ಲ ಸರ್. ಅಲ್ಲಿ ನಮ್ಮತನ ಇರಲ್ಲ. ಈ ಜಮೀನು ತಗೊಂಡು ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು ಸರ್. ಈಗ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? 3-4 ವರ್ಷ ಆಯಿತು ಸರ್ ಅಷ್ಟೇ. ಡ್ರ್ಯಾಗನ್ ಫ್ರೂಟ್ನೇ ಯಾಕೆ ಬೆಳಿಬೇಕು ಅನ್ನಿಸ್ತು ತಮಗೆ? ಅದು ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬೇ ಕಾರಣ ಅಂತ ಹೇಳಬೇಕು. ಆಮೇಲೆ ರಾಜ್ಕುಮಾರ್ ಅವರು ಚಿಂತೆ ಮಾಡ್ತಿದ್ರಲ್ಲ, ಹೇಗೆ ಏನು ಕಲ್ ಜಮೀನು ಅಂತ. ಅದಕ್ಕೆ ನೀರು ಬೇಡ ಅಂದರು, ವ್ಯವಸಾಯ ಕಡಿಮೆ ಅಂದರು, ಜಮೀನಲ್ಲಿ ನೀರು ಬರಲಿಲ್ಲ. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಆರಿಸ್ಕೊಂಡೆ ಸರ್. ನೀರು ಬಂದಿದ್ರೆ ಏನು ಬೆಳಿತಿದ್ರಿ? ನೀರು ಬಂದಿದ್ರೆ ಬೇರೆ ಬೆಳೀತಾ ಇದ್ದೆ. ನಾನು ಫ್ಲೋರಿಕಲ್ಚರ್ ಮಾಡಬೇಕು ಅಂತ ಇಷ್ಟ ಇತ್ತು. ಓಹೋ. ಅಂದರೆ ಯಾವ ಹೂವು ಬೆಳಿಬೇಕು ಅಂದ್ಕೊಂಡಿದ್ರಿ? ಜರ್ಬರ ಆ ಥರ ಬೆಳೆದು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಮನಸ್ಸಿತ್ತು. ಆದರೆ ನೀರು ಬರಲ್ಲ ಅಂತ ಇತ್ತಲ್ಲ ಮನಸ್ಸಲ್ಲಿ. ಅದರಿಂದ ಡ್ರ್ಯಾಗನ್ ಸೆಲೆಕ್ಟ್ ಮಾಡ್ಕೊಂಡು. ಮೊದಲಿಗೆ ನೀವು ಹಾಕಿದ್ದು ಅರ್ಧ ಎಕರೆನಾ? ಇಲ್ಲ, ನೀರು ಬಂದ್ಬಿಡ್ತು. ನಾನು ಡ್ರ್ಯಾಗನ್ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಅಕಸ್ಮಾತಾಗಿ ನೀರು ಬಂತು. ಆ ವರ್ಷ ತುಂಬ ಚೆನ್ನಾಗಿ ಮಳೆ ಆಗಿತ್ತು ಸರ್. ಎಷ್ಟು ಎಕರೆನಲ್ಲಿ ಡ್ರ್ಯಾಗನ್? 2 ಎಕರೆ ಸರ್. 2 ಎಕರೆ. 2 ಎಕರೆ. ಹೇಳಿ ವೆಂಕಟೇಶ್ ಮೂರ್ತಿಗಳ, ಏನಿದು ಡ್ರ್ಯಾಗನ್ ಫ್ರೂಟ್ ಅಂದರೆ? ಯಾತಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ಚರ್ಚೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ? ಸರ್, ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ ಇದನ್ನು ಕಳ್ಳಿ ಜಾತಿಗೆ ಸೇರಿದ ಬಳ್ಳಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪಾಪಸ್ ಕಳ್ಳಿ ನೋಡಿರ್ತೀರಿ ನೀವು. ಪಾಪಸ್ ಕಳ್ಳಿ ಇನ್ನೂ ಸಹ ಇದೇ ಕ್ಯಾಕ್ಟಸ್ ಜಾತಿಯ ಡ್ರ್ಯಾಗನ್ ಫ್ರೂಟು. ಇದು 1990ರ ದಶಕದಲ್ಲೇ ಭಾರತಕ್ಕೆ ಇಂಟ್ರೊಡ್ಯೂಸ್ ಆದರೂ ಸಹ 2015 ನಂತರ ಕಮರ್ಷಿಯಲ್ ಕಲ್ಟಿವೇಷನ್ಗೆ ಬಂದಿದೆ. ಈಗ ಸದ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 1100 ಜನಕ್ಕೂ ಹೆಚ್ಚು ರೈತರು 20 ಗುಂಟೆಯಿಂದ 15 ಎಕರೆವರೆಗೂ ಸಹ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಭಾರತ ಸರ್ಕಾರ ಇತ್ತೀಚೆಗೆ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣನ್ನು ಕಮಲಂ ಹಣ್ಣು ಅಂತ ನಾಮಕರಣ ಮಾಡಿದೆ. ಹಾಗೆ ಇದರ ಆರಿಜಿನ್ ಬಂದು ಮೆಕ್ಸಿಕೋ ಮತ್ತು ಸೌತ್ ಅಮೆರಿಕಾ. ಇದನ್ನು ಪೋಷಕಾಂಶಗಳ ಕಣಜ ಅಥವಾ ಹೆಲ್ತ್ ಫ್ರೂಟ್ ಅಥವಾ ಮೆಡಿಸಿನಲ್ ಫ್ರೂಟ್ ಅಂದರೂ ತಪ್ಪಾಗಲಾರ್ದು. ಯಾಕಪ್ಪ ಈ ರೀತಿ ಹೇಳ್ತೀನಿ ಅಂತ ಹೇಳಿದರೆ, ಇದು ಭಾಳಷ್ಟು ಫೈಬರ್ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಫಾಸ್ಫರಸ್ ಅಂಶ, ಐರನ್ ಅಂಶ, ಕೆರಾಟಿನಾಯ್ಡ್ಸ್, ವಿಟಮಿನ್ ಸಿ, ವಿಟಮಿನ್ ಎ, ಥೈಮಿನ್, ರೈಬೋಫ್ಲಾವಿನ್, ನಯಾಸಿನ್ ಮತ್ತು ಹೆಚ್ಚು ಪೋಷಕಾಂಶಗಳನ್ನ ಹೊಂದಿದೆ. ಹಾಗಾಗಿ ಈ ಬೆಳೆ ಒಂದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಬೆಳ್ಕೊಂಬಂದಿದೆ ಅಂತಂದರೂ ತಪ್ಪಾಗಲಾರ್ದು. ಈಗ ನೀವು ಡ್ರ್ಯಾಗನ್ ಫ್ರೂಟ್ ಬೇಸಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ ಮೇಡಮ್, ಈಗ ಬಿತ್ತನೆ ಮತ್ತೊಂದು ಮಗದೊಂದು ಎಲ್ಲ ನಾನು ಹಾಕಿದ್ದು 2019ರಲ್ಲಿ ಸರ್. ಆದರೆ ಅವಾಗೇನು ಇಷ್ಟು ಕಮರ್ಷಿಯಲೈಸ್ ಇನ್ನೂ ಆಗಿರಲಿಲ್ಲ. ನನಗೆ ಯೂಟ್ಯೂಬಲ್ಲೆಲ್ಲ ಮಹಾರಾಷ್ಟ್ರ ಅಲ್ಲೆಲ್ಲ ಸಿಗುತ್ತೆ ಅಂತ ಗೊತ್ತಿತ್ತು. ಮಹಾರಾಷ್ಟ್ರದಿಂದ ತರಿಸ್ಕೊಂಡೆ
ಇದು ಸೀಡ್ಲಿಂಗ್ಸು. ಎಲ್ಲಿ ಅಂತ ಹೇಳ್ಬೋದಾ? ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರ ವಿಜಾಪುರನೂ ಏನೋ ಇದೆ ಸರ್, ಅಲ್ಲಿ ಅಲ್ಲಿ ತರಿಸ್ಕೊಂಡಿದ್ದು. ನೀವೇನು ಹೋಗ್ಲಿಲ್ವಾ ಅಲ್ಲಿಗೆ? ಇಲ್ಲ, ಹೋಗ್ಲಿಲ್ಲ ಸರ್, ಹೋಗ್ಲಿಲ್ಲ. ಬರೀ ಟ್ಯೂಬಲ್ಲಿ ನೋಡ್ಕೊಂಡೆ? ಹೌದು ಸರ್, ನಿಜ ಹೇಳಬೇಕು ಅಂದರೆ ನನಗೆ ವ್ಯವಸಾಯನ ಒಂದು 20 ವರ್ಷ ಮಾಡಿದ್ವಿ. ಒಂದು ಪ್ರೋಗ್ರಾಮ್ಲಿ ಬಂದಿತ್ತು ಅವ್ರದ್ದು ಸೀಡ್ಲಿಂಗ್ಸು, ಹೀಗೆ ತುಂಬ ಚೆನ್ನಾಗಿದೆ ಅಂತ. ಅದನ್ನ ನೋಡಿಕೊಂಡು ತರಿಸ್ಕೊಂಡ್ವಿ ಸರ್. ಏನು ಧಾರಣೆ ಕೊಟ್ರಿ? ಆವಾಗ 80 ರೂಪಾಯಿ ಸರ್ ಒಂದು ಕಟಿಂಗು. ಒಂದು ಕಟಿಂಗ್ 80 ರೂಪಾಯಿ. ನಾನು 4,000 ಕಟಿಂಗ್ ತರಿಸ್ಕೊಂಡೆ ಸರ್. ಒಂದು ಪೋಲ್ಗೆ 4 ಕಟಿಂಗ್ ಹಾಕ್ಬೋದು. ಅಲ್ಲ, ಈಗ ಬೇಸಾಯದ ಬಗ್ಗೆ ಎಲ್ಲ ಮಾಹಿತಿ ಹೇಗೆ ತಾವು? ಇತ್ತು ಸರ್ ನನಗೆ ನಾವು ಅಗ್ರಿಕಲ್ಚರಿಸ್ಟ್. ಆ್ಯಕ್ಚುಲಾಗಿ ಮದುವೆಗೆ ಮುಂಚೆ ನಾನು ಚಾಮರಾಜನಗರ ಹೊಮ್ಮ ಅನ್ನೋ ಕಡೆ ಅಗ್ರಿಕಲ್ಚರೇ ಮಾಡ್ತಾ ಇದ್ವಿ. ಕೆಲಸದಲ್ಲಿ ಇದ್ದಿದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲೆ. ಕಬ್ಬು, ಈರುಳ್ಳಿ ಮತ್ತು ತೆಂಗು, ಆಮೇಲೆ ಬೆಲ್ಲ ಮಾಡ್ತಿದ್ವಿ, ಹುಳ ಮೇಯಿಸ್ತಿದ್ವಿ, ಎಲ್ಲ ಅನುಭವ ಇತ್ತು ಸರ್. ಅಲ್ಲಮ್ಮ, ಅವೆಲ್ಲ ಅನುಭವ ಇತ್ತು ಸರಿ, ಡ್ರ್ಯಾಗನ್ ಫ್ರೂಟ್ ಅನುಭವ ಇರಲಿಲ್ಲ? ಓದಿ ತಿಳ್ಕೊಂಡೆ ಸರ್. ಹೌದಾ? ಅಲ್ಲ, ಈಗ ಯಾವ ತರಹ ಅದಕ್ಕೆ ಸಿದ್ಧತೆ ಅದೆಲ್ಲ ಮಾಡ್ಕೊಂಡ್ವಿ ಸರ್. ಹೇಳಿ ನಮಗೂ ಯಾವ ತರ ಸರ್, ಫಸ್ಟು ಮಣ್ಣು ಇರುತ್ತಲ್ಲ, ಜಮೀನು ಉಳಿಸ್ಬೇಕು, 2-3 ಸಲ ಉಳಿಸ್ಬೇಕು. ಉಳಿಸಿ ಮತ್ತೆ ಗೊಬ್ಬರ ಹಾಕಬೇಕು, ದನದ ಗೊಬ್ಬರ, ಕುರಿ ಗೊಬ್ಬರ ಏನು ಹಾಕ್ತೀವೋ ಹಾಕಿ 1.5 ಅಡಿಯಷ್ಟು ಹೈಟ್ ಮಾಡಬೇಕು ಸರ್. ಮಧ್ಯ ಹೈಟ್ ಮಾಡಿ 7 ಅಡಿ 10 ಅಡಿ ಹಾಕ್ಬೋದು, 10 ಅಡಿ 10 ಅಡಿಗೆ ಹಾಕ್ಬೋದು, 12 ಅಡಿ 10 ಅಡಿಗೆ ಹಾಕ್ಬೋದು. ಬಟ್ ಕಂಫರ್ಟೇಬಲ್ ಅಂದರೆ 12 ಅಡಿ 12 ಅಡಿಗೆ ಹಾಕೋದು. ನಾವು ಅವಾಗ ಹಾಕಲಿಲ್ಲ ಸರ್, ಅದು ಮಧ್ಯೆ ಟ್ರ್ಯಾಕ್ಟರ್ ಹೋಗಲ್ಲ. 7 ಅಡಿ 10 ಅಡಿಗೆ ಹಾಕ್ಬಿಟ್ರೆ 12 ಅಡಿ 12 ಅಡಿ ಈಸ್ ಐಡಲ್ ಫಾರ್ ಡ್ರ್ಯಾಗನ್ ಫ್ರೂಟ್. ಅಂದರೆ ಮಧ್ಯದಲ್ಲಿ ಟ್ರ್ಯಾಕ್ಟ್ ಓಡಿಸ್ಬೋದು ಅನ್ನೋದಕ್ಕಷ್ಟೇನಾ ಅಥವಾ ಬೇರೆ ಏನಾದ್ರು? ಇಲ್ಲ, ಮಧ್ಯದಲ್ಲಿ ಟ್ರ್ಯಾಕ್ಟ್ ಓಡಿಸ್ಬೇಕು, ಇಲ್ಲಾಂದರೆ ಕಳೆ ತುಂಬ ಹೊಡೆತ ಕೊಡುತ್ತೆ ಸರ್. ಕಳೆ ಕೀಳ್ಸೋಕ್ಕೇ ತುಂಬ ದುಡ್ಡು ಖರ್ಚಾಗತ್ತೆ. ಈಗ ಔಷಧಿ ಎಲ್ಲ ಹಾಕಕ್ಕೆ ಸರಿ ಹೋಗಲ್ಲ, ಮಣ್ಣೆಲ್ಲ ಹಾಳಾಗತ್ತೆ. ಕಳೆ ಕೈಯಿಂದನೇ ಕೀಳಿಸ್ಬೇಕು, ತುಂಬ ಖರ್ಚಾಗತ್ತೆ ಸರ್ ಅದು. ಅಂದರೆ 12 ಅಡಿ 12 ಅಡಿ ಆದರೆ ಟ್ರ್ಯಾಕ್ಟ್ರ್ ಹೋಗುತ್ತೆ ಸರ್. ಆಯಿತು. ಈಗ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು? 1.5 ಅಡಿ ಎತ್ತರಿಸ್ಬೇಕು ಅಂತ ಹೇಳಿದ್ರಿ. 1.5 ಎತ್ತರಿಸ್ಬಿಟ್ಟು ಮತ್ತೆ 7 ಅಡಿ 10 ಅಡಿ ಜಾಗದಲ್ಲಿ ಗುಂಡಿಗಳು ತೋಡ್ಕೋಬೇಕು. 1ರಿಂದ 1.25 ಅಡಿ ತನಕ ಗುಂಡಿ ತೋಡಿದ್ವಿ. ಗುಂಡಿ ತೋಡಿ ಬದು ಮೇಲೆ ಗುಂಡಿ ತೋಡಿ ಡ್ರ್ಯಾಗನ್ ಫ್ರೂಟ್ ಹಾಕಬೇಕು. ಆದರೆ ನಾನು ಸೀಡ್ಲಿಂಗ್ಗೆ ಬೀಜೋಪಚಾರ ಅದು ಮಾಡ್ತಾರಲ್ಲ, ಬೇವಿನ ಪುಡಿ ಎಲ್ಲ ಹಾಕಿ ಬಾಟಮ್ಗೆ ಅದು ಹಾಕಿ ನಾನು ಡ್ರ್ಯಾಗನ್ದು ಹಾಕ್ತೆ ಸರ್. ಏನೋ ಕಲ್ಕಂಬ ಎಲ್ಲ ನೆಡಬೇಕು ಅಂತ? ಕಲ್ಕಂಬ ನಾನೇ ಮಾಡಿಸ್ತೆ ಸರ್, ನಿಂತ್ಕೊಂಡು. ಬೇರೆಯವ್ರ ಕೊಟ್ಟರೆ ತುಂಬ ದುಡ್ಡಾಗತ್ತೆ ಅಂದ್ಬಿಟ್ಟು ನಾವೇ ಆಳು ಕರೆದು ಗಾರೆ ಕೆಲಸದವ್ರನ್ನ 1000 ಕಂಬ ಡೈ ಮಾಡಿಸ್ಕೊಂಡು ಕಂಬ ಮಾಡಿದ್ವಿ. ಅದ್ರ ಮೇಲೆ ಟ್ರ್ಯಾಲೀಸ್ ಅಂತ ಬರುತ್ತೆ ರೌಂಡ್ಗೆ, ಆ ರೌಂಡ್ದು ಮಾಡಿಸ್ಬೇಕು ಸರ್. ಇಲ್ಲ ಟೈರ್ ಹಾಕೋರು ಹಾಕ್ತಾರೆ ಸರ್. 30 ಇಯರ್ಸ್ ಇರುತ್ತೆ ಈ ಕ್ರಾಪು ಅಂತ ಹೇಳಿದ್ರಲ್ಲ, 30 ಇಯರ್ಸ್ ಇದ್ರೆ ಇನ್ನು ಟೈರ್ ಹಾಕಿದ್ರೆ ಎಲ್ಲಿ ಮತ್ತೆ ಬಿದ್ದೋಗೋದೆಲ್ಲ ಆಗುತ್ತಲ್ಲ, ಅದಕ್ಕೆ ನಾನು ಟ್ರ್ಯಾಲೀಸ್ ಸಿಮೆಂಟಲ್ಲೇ ಮಾಡಿಸ್ತೆ ಸರ್ ರೌಂಡ್ದು. ಹೌದಾ? ಏನ್ ಧಾರಣೆ ಆಯ್ತು? ಒಂದು ಕಂಬ ಮತ್ತೆ ಟ್ರಾಲಿ ಎಲ್ಲ ಸೇರಿ ಒಂದು 600ರಿಂದ 700 ರೂಪಾಯಿ ಬಿತ್ತು ಸರ್ ಒಂದು ಕಂಬಕ್ಕೆ. ಹೌದು ಸರ್. ಎಷ್ಟು ಟ್ರಾಲಿ ಮಾಡಿರ್ತೀರಿ ಒಂದು ಕಂಬದ ಮೇಲೆ? ಒಂದೇ ಟ್ರಾಲಿ ರೌಂಡು 2x2 ಇರುತ್ತೆ ಅದು. ವೆಂಕಟೇಶ್ ಮೂರ್ತಿಗಳೇ, ಹೇಳಿ, ಏನಿದು ಡ್ರ್ಯಾಗನ್ ಫ್ರೂಟು? ಇದರಲ್ಲೂ ತಳಿಗಳಿದೆಯಾ? ಮತ್ತು ಹೇಗೆ ಇದರ ಪ್ರಾಪಗೇಷನ್ ಹೇಗೆ? ಸರ್, ಇದರ ಪ್ರಾಪಗೇಷನ್ ಬಂದು ಕಟಿಂಗ್ಸ್ ಮಾಡ್ತಾರೆ. ಮೇಜರಾಗಿ 2 ವಿಧವಾದ ತಳಿಯನ್ನು ನೀವು ಕಮರ್ಷಿಯಲಾಗಿ ಕಾಣಬಹುದು. ಒಂದು ಪರ್ಪಲ್ ಟೈಪ್ ಇರ್ತದೆ, ಪರ್ಪಲ್ ಹಣ್ಣು ಇರ್ತದೆ ಒಳಗಡೆ. ಮತ್ತೊಂದು ಬಿಳಿ ಹಣ್ಣು. ಇವೆರಡನ್ನು ಕಮರ್ಷಿಯಲಾಗಿ ನಮ್ಮ ರಾಜ್ಯದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾರೆ. ಮತ್ತು ಹೇಳಿ, ಬೇಸಾಯದ ವಿಧಾನ ಯಾವ ತರಹ? ಬೇಸಾಯದ ಕ್ರಮ ಅಂತ ಹೇಳಿದ್ರೆ ಸರ್, ಇದರಲ್ಲಿ ಕೆಲವೊಂದು ವಿಶೇಷತೆಗಳನ್ನ ನಾವು ಗಮನಿಸಬೇಕು. ಇದನ್ನು ಲಾಂಗ್ ಡೇ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಲಾಂಗ್ ಡೇ ಪ್ಲ್ಯಾಂಟ್ ಅಂತ ಹೇಳಿದರೆ 14 ಗಂಟೆಗೂ ಹೆಚ್ಚಿನ ಸೂರ್ಯನ ಶಾಖವನ್ನು, ಸೂರ್ಯನ ಬೆಳಕನ್ನು, ಸೂರ್ಯನ ಕಿರಣಗಳನ್ನು ಇದು ಬೇಕಾಗುತ್ತೆ, ಅಪೇಕ್ಷೆ ಪಡುತ್ತೆ. ಅದು ಯಾವಾಗ ನೀವು 14 ಗಂಟೆಗಿಂತ ಹೆಚ್ಚಿನ ಸಮಯ ಸನ್ಲೈಟ್ ಸಿಗುತ್ತೆ, ಆವಾಗ ಅದು ಫ್ಲವರಿಂಗು ಶುರು ಆಗುತ್ತೆ. ಫ್ಲವರಿಂಗ್ ಶುರುವಾಗಿ ಪಾಲಿನೇಷನ್ ಆಗಿ 30 ದಿನದಿಂದ 50 ದಿನದಷ್ಟರೊಳಗೆ ಹಣ್ಣು ಮೆಚುರಿಟಿಗೆ ಬರುತ್ತೆ. ಮತ್ತು ಇದಕ್ಕೆ ಹೆಚ್ಚಿನ ನೀರು ಬೇಕಾಗಿಲ್ಲ. ಈ ಮೇಡಮ್ ಹೇಳಿದರು ಮೇಲ್ಗಡೆ ಮಾಡಬೇಕು, ಮಡಿ ಈ ಥರ ಮಾಡಿ 1.5 ಅಡಿ ರೈಸ್ ಮಾಡಿ ಗಿಡಗಳನ್ನ ನಾಟಿ ಮಾಡಬೇಕು ಅಂತ ಹೇಳಿದ್ರು. ಯಾಕಪ್ಪ ಅಂತ ಹೇಳಿದರೆ, ಹೆಚ್ಚಿನ ಭಾಗದಲ್ಲಿ ನೀರು ನಿಂತರೆ ಗಿಡ ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ಬಂದರೆ ಇದಕ್ಕೆ ನೀರು ಕಮ್ಮಿ ಆದರೂ ಬದುಕುತ್ತೆ, ಆದರೆ
ನೀರು ಹೆಚ್ಚಾದರೆ ಗಿಡ ಆಟೋಮೆಟಿಕಲಿ ಕೊಳೆಯುತ್ತೆ. ಅದಲ್ಲದೇ ಇದಕ್ಕೆ ಪೆಸ್ಟ್ ಇರಲಿ ಡಿಸೀಸ್ ಇರಲಿ ತುಂಬ ಕಡಿಮೆ, ಮೇಂಟೆನೆನ್ಸು ಸುಲಭ. ಮೇಡಮ್ ಹೇಳಿದ್ರು ಒಂದು ಕಂಬಕ್ಕೆ 700 ರೂಪಾಯಿ ಆಗುತ್ತೆ ಅಂತಂತಂದರು. ಇದು ಪರ್ಮನೆಂಟ್ ಇನ್ವೆಸ್ಟ್ಮೆಂಟು, ಆದರೂ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬಹುದಾಗಿತ್ತು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಕಲ್ಲು ಕಂಬಗಳೇ ಇದ್ದರು ಇವತ್ತು 250ರಿಂದ 300 ರೂಪಾಯಿ ಆಗುತ್ತೆ. ಆ ಟ್ರ್ಯಾಲೀಸ್ ನೀವೇ ಮಾಡಿಸ್ತೀನಿ ಅಂದರೆ ಒಂದು 60ರಿಂದ 70 ರೂಪಾಯಿ ಆಗುತ್ತೆ, ಒಂದು 350 ರೂಪಾಯಿ. ಇವರು ಪ್ರಾರಂಭದ ಹಂತದಲ್ಲಿ ಗಿಡಗಳನ್ನ ನಾಟಿ ಮಾಡಿದಾಗ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ಅಂದರೆ ಈಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಯೂಟ್ಯೂಬ್ ಮೇನಿಯಾ ಅಂತಿದೆ. ಯೂಟ್ಯೂಬ್ ಮೇನಿಯಾ ಯಾವುದು ಅಥೆಂಟಿಕೇಟೆಡ್ ಇರೋದಿಲ್ಲ, ಯಾವುದೇ ಇಲಾಖೆ ಇರಲಿ ಯಾರೇ ಇರಲಿ ಅಥೆಂಟಿಕೇಟೆಡ್ ಇರೋದಿಲ್ಲ. ಆ ಸಮಯದಲ್ಲಿ ವೈಭವೀಕರಣ ಮಾಡಿ ನಮ್ಮ ವ್ಯೂಸ್ ಹೆಚ್ಚಾಗಬೇಕು ಅಂತಂದ್ಬಿಟ್ಟು ನನಗೆ 4 ಲಕ್ಷ ಲಾಭ ಬಂತು, 5 ಲಕ್ಷ ಲಾಭ ಬಂತು, ಒಂದೇ ಕ್ರಾಪ್ಗೆ 15 ಲಕ್ಷ ಲಾಭ ಬಂತು, ಈ ರೀತಿಯಾದ ಹೇಳಿಕೆಗಳನ್ನ ರೈತರ ಬಾಯಲ್ಲಿ ಹೇಳಿಸ್ತಾರೆ. ಹಂಗಾಗಿ ಇವ್ರು ಏನು ಮಾಡ್ತಾರೆ, ಒಂದೇ ಇನ್ವೆಸ್ಟ್ಮೆಂಟ್ ಅಲ್ವಾ, ಏನಪ್ಪ ಅಂತಂದರೆ 85 ರೂಪಾಯಿ ಖರೀದಿ ಮಾಡಿದ್ದಾರೆ ಪ್ರಾರಂಭದ ಹಂತದಲ್ಲಿ 2016-17ರಲ್ಲಿ. ಇಲ್ಲಿ ಮೆಟೀರಿಯಲ್ಗಳು ಸಿಗದೇನೆ ಗುಜರಾತಿಂದೆಲ್ಲ ತರಿಸಿದ್ದಾರೆ 85 ರೂಪಾಯಿ ಒಂದು ಸೀಡ್ಲಿಂಗ್ಗೆ. ಬಟ್ ಇತ್ತೀಚಿನ ದಿನಗಳೆಲ್ಲ ಏನಾಗಿದೆ ಅಂತಂದರೆ ಇದು ಕೆನೋಪಿ ಹರಡಿದ ಮೇಲೆ ಸಂಪೂರ್ಣವಾಗಿ ಸೂರ್ಯನ ಶಾಖ ಬೀಳಬೇಕು, ಮತ್ತು ಕೆಳಗಡೆ ಅವು ಬಾಗಿ ಭೂಮಿಗೆ ಟಚ್ ಆಗಬಾರ್ದು. ಭೂಮಿಗೆ ಟಚ್ ಆಗುತ್ತೆ ಏನಾಗುತ್ತೆ, ಕೊಳೆಯ ರೋಗ ಶುರುವಾಗುತ್ತೆ, ಹಣ್ಣುಗಳು ಕ್ವಾಲಿಟಿ ಕೆಡುತ್ತೆ, ಬರೋದಿಲ್ಲ, ಮತ್ತು ಸರಾಗವಾಗಿ ನಿಮಗೆ ಗಾಳಿ ಆಡೋದಿಲ್ಲ, ಮತ್ತು ಸೂರ್ಯನ ಶಾಖವು ಸರಾಗವಾಗಿ ಆಗೋದಿಲ್ಲ. ಹಂಗಾಗಿ ನಿಮಗೆ ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು ಎಲ್ಲ ಅಫೆಕ್ಟ್ ಆಗುತ್ತೆ. ಅವನ್ನ ಏನಂತ ತಿನ್ನಿಂಗ್ ಅಂತ ಮಾಡ್ತಾರೆ, ಪ್ರೂನಿಂಗ್ ಅಂತ ಮಾಡ್ತಾರೆ. ಏನಪ್ಪ ಅಂತಂದರೆ ಪ್ರಾಪರ್ ಕೆನೋಪಿ ಸೈಜ್ನ ಶೇಪ್ನ ಕೊಡಬೇಕಾಗುತ್ತೆ. ಪ್ರಾಪರ್ ಕೆನೋಪಿ ಶೇಪ್ ಕೊಟ್ಟರೆ ಸರಿಯಾದ ಪ್ರಮಾಣದಲ್ಲಿ ಸೂರ್ಯನ ಶಾಖ ಆ ಬಳ್ಳಿಯ ಮೇಲೆ ಬೀಳೋದ್ರಿಂದ ಸರಿಯಾದ ಸಮಯಕ್ಕೆ ಫ್ಲವರಿಂಗೇ ಆಗಲಿ ಫ್ರೂಟಿಂಗೇ ಆಗಲಿ ಆಗುತ್ತೆ. ಇದರಿಂದ ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಯಮುನಾ ಅವರೇ ಹೇಳಿ, ನೀವು ಎಷ್ಟು ಬಂಡವಾಳ ಹಾಕಿದ್ರಿ ಆರಂಭದಲ್ಲಿ? ಬಂಡವಾಳ ಸರ್, ಮುಂಚೆ ನಾನು ಹಾಕಿದಾಗ ಒಂದು 5-5.5 ಲಕ್ಷ ಖರ್ಚಾಯಿತು ಸರ್, 2 ಎಕರೆಯಿಂದ. ಸೀಡ್ಲಿಂಗು, ಟ್ರಾನ್ಸ್ಪೋರ್ಟು, ಮತ್ತು ಮಹಾರಾಷ್ಟ್ರದಿಂದನೇ ಬಂದಿದ್ದರು ಹಾಕ್ಕೊಡೋಕ್ಕೆ. ಇಲ್ಲೆಲ್ಲ ಅವಾಗ ಗೊತ್ತಿರಲಿಲ್ಲ ಹಾಕೋಕ್ಕೆ ಆಳುಗಳಿಗೆ, ಹೇಗೆ ಹಾಕಬೇಕು ಅಂತ ನಮಗೂ ಅನುಭವ ಇರಲಿಲ್ಲ. ಸೊ ಹಾಕಿದವ್ರನ್ನೇ ಕರೆಸಿದ್ವಿ. ಒಂದು 8 ಜನ ಬಂದರು, 15 ದಿನ ಇದ್ದರು, ಅಲ್ಲೇ ಊಟ ತಿಂಡಿ ತೋಟದಲ್ಲೇ ಅವರೇ ಹಾಕ್ಕೊಟ್ಬಿಟ್ಟು ಹೋದರು ಸರ್. ಅದು ಸೀಡ್ಲಿಂಗಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಆಮೇಲೆ ಇರುವೆ ಬಂದರೆ ಕ್ಲೋರೋಪಾರಿಫಸ್ ಅಂತ ಒಂದು ಮೆಡಿಸಿನ್ ಇದೆ, ಅದು ಹೊಡಿಬೇಕು. ಮತ್ತು ಸನ್ಬರ್ನು ಮತ್ತು ಕೊಳೆ ರೋಗ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ನೇಟಿವೋ ಅಥವಾ ಸಾಫ್ ಅನ್ನೋದು ಹೊಡಿಬೇಕು, ಮತ್ತು ಕಯೋಲಿನ್ ಅನ್ನೋದು ಹೊಡಿಬೇಕು. ಮತ್ತು ಗ್ರೋತ್ಗೆ ಸರ್ ಹ್ಯೂಮಿಕ್ ಆ್ಯಸಿಡ್ ಅಂತ ಬರುತ್ತೆ, ಹ್ಯೂಮಿಕ್ ಆ್ಯಸಿಡ್ ಹಾಕಬೇಕು. ಇದಕ್ಕೆಲ್ಲ ಕರುಣಾಕರನ್ ಅಂದ್ಬಿಟ್ಟು ತುಮಕೂರು ಹಿರಿಯೂರ್ಲಿ ಡೈರೆಕ್ಟರ್ ಆಗಿದ್ದಾರೆ ಅವರು ಗೈಡ್ ಮಾಡ್ತಾರೆ ಸರ್, ಹೇಗೆ ಮಾಡಬೇಕು ಏನು. ಅವರು ತುಂಬ ಡೌನ್ ಟು ಅರ್ತು, ನಾವು ಯಾವಾಗ ಫೋನ್ ಮಾಡಿದ್ರು ಎತ್ಕೋತಾರೆ, ಎತ್ಕೊಂಡು ಅಡ್ವೈಸ್ ಮಾಡ್ತಾರೆ ಸರ್, ಹೀಗೆ ಮಾಡಿ ಅಂತ. ಆಯಿತು, ಈಗ ನಾಟಿ ಮಾಡಿದ್ಮೇಲಿಂದ ಏನೇನು ಮಾಡಿದ್ರಿ ಹೇಳಿ? ನಾಟಿ ಮಾಡಿದ್ಮೇಲೆ ಒಂದು 3 ತಿಂಗಳಿಗೆ ಕ್ರಾಪ್ ಬಂತು. ಒಂದು 3 ಅಡಿ 4 ಅಡಿ ಬೆಳೀತು. ಆಮೇಲೆ ಒಂದು 5 ಅಡಿ ಆದಮೇಲೆ ಟ್ರ್ಯಾಲಿಸ್ ಹಾಕಿದ್ವಿ. ಆಮೇಲೆ ಅದು ಬಗ್ಗುತ್ತೆ, ಟ್ರ್ಯಾಲಿಸ್ ಮೇಲ್ಗಡೆ ಹೋಗಿ ಆ ಟ್ರ್ಯಾಲಿಸಿಂದ ಕೆಳಗಡೆ ಬಗ್ಗುತ್ತೆ ಗಿಡ. ಅದು ಬಗ್ಗುವ ತನಕ ಕಂಬದಲ್ಲಿ ಏನೇನಿರುತ್ತೆ ಎಕ್ಸ್ಟ್ರಾ ಗ್ರೋತು ಅದೆಲ್ಲ ತೆಗಿಬೇಕು, ನಾವು ಕಟ್ಟಿಂಗ್ ಮಾಡಬೇಕು. ಎಕ್ಸ್ಟ್ರಾ ಗ್ರೋತ್ ತೆಕ್ಕೊಂಡೇ ಹೋಗಬೇಕು. ಕೆಳಗೆ ಬಂದ ಮೇಲೆ ಕೆಲವರು ತುಂಬ ಬಂದಾಗ ತಿನ್ನಿಂಗ್ ಮಾಡಬೇಕು ಇವ್ರು ಹೇಳ್ದಂಗೆ, ಇಲ್ಲ ಸುಮಾರಾಗಿ ಬಂದರೆ ಹಾಗೆ ಬಿಡ್ಬೋದು ಸರ್. ಒಂದು ಕಂಬಕ್ಕೆ 30 kg ಹಣ್ಣು ಬರುತ್ತೆ ಅಂತ ಹೇಳ್ತಾರೆ. ಒಂದು ಕಂಬಕ್ಕೆ ಎಷ್ಟು ಸಸಿ ಹಾಕಿರ್ತೀರಾ ನೀವು? 4 ದಿಕ್ಕಿಗೆ 4 ಹಾಕಿರ್ತೀವಿ. ಅದು ಟ್ರಾಲಿಯಿಂದ ಕೆಳಗೆ ಬಗ್ಬೇಕು. ಕೆಳಗೆ ಬಗ್ಗದಾಗ ಎಷ್ಟು ಹೊಡೆಯುತ್ತೆ? ಒಂದೊಂದು 4-5 ಹಿಂಗೆಲ್ಲ ಹೊಡೆಯುತ್ತೆ ಸರ್ ಬ್ರಾಂಚಸ್ಸು. ಅದೆಲ್ಲ ತುಂಬ ಮಣ್ಣು ಫರ್ಟೈಲ್ ಎಲ್ಲ ಚೆನ್ನಾಗಿದ್ವು ಎಲ್ಲಾರೇ, ಅದೇ ದೊಡ್ಡ ಬುಷ್ ಥರ ಆಗುತ್ತೆ. ಆವಾಗ ತಿನ್ನಿಂಗ್ ಮಾಡಬೇಕಾಗತ್ತೆ, ಸೂರ್ಯನ ಬೆಳಕು ಸಾಲಲ್ಲ. ಬಟ್ ಸುಮಾರಾಗಿದ್ದರೆ ತಿನ್ನಿಂಗ್ ಅವಶ್ಯಕತೆ ಇಲ್ಲ. ಓಕೆ, ಈಗ ನಿಮಗೆ ನೀವು ನಾಟಿ ಮಾಡಿದ 6 ತಿಂಗಳಲ್ಲೇ ಫಸ್ಲು ಶುರುವಾಯಿತು? ಫಸ್ಲು ಇಲ್ಲ ಸರ್, 1-1.5 ವರ್ಷ ಬೇಕು ಸರ್ ಫಸ್ಲು ಶುರು ಆಗ್ಬೇಕಾದ್ರೆ. ಓಕೆ, ನಾವು ಹೈಬ್ರಿಡ್ ಅಂತ ಹೇಳ್ತಾರೆ, ಈಗ ಸಿ ವೆರೈಟಿ ಅಂತ. ಕೆಲವರು 12 ತಿಂಗಳಿಗೆ ಬರುತ್ತೆ ಅಂತಾರೆ. ನಮ್ದು ಸಿ ವೆರೈಟಿ ಅಲ್ಲ, ಅದು ಆಕ್ಚುಲ್ ಆಗಿ ನಾಟಿ. ಅದು ಸೈಜು ಸಿ ವೆರೈಟಿ ತಪ್ಪ ಬರಲ್ಲ. ಸಿ ವೆರೈಟಿದು 1 kg 2 kg ಎಲ್ಲ ಬೆಳೀತಾರೆ ಹಣ್ಣು. ಬಟ್ ನಾವು ಆ ವೆರೈಟಿ ಹಾಕಿಲ್ಲ ಸರ್. ಈಗ ನೀವು ಹಾಕಿರುವಂಥ ಹಣ್ಣು ಯಾವುದು? ಬೆಳ್ಳಗಿದೆಯೋ ಅಥವಾ ಎಲ್ಲ ರೆಡ್ಡೇ ಸರ್, 80% ರೆಡ್.
ಹೌದಾ? ಬಿಳಿದು ಇದೆಯಾ? ಬಿಳಿದಿದೆ, ಒಂದು 20% ಅಷ್ಟಿದೆ. ಬಟ್ ಬಿಳಿದು ಬರೋದು ತುಂಬ ಕಷ್ಟ ಸರ್. ಬೇಗ ರೋಗ ಅಟ್ಯಾಕ್ ಆಗುತ್ತೆ ಅದಕ್ಕೆ. ಆಮೇಲೆ ಬೇಡಿಕೆನೂ ಇಲ್ಲ. ಬಟ್ ಇಟ್ ಈಸ್ ರಿಯಲಿ ಗುಡ್. ಬಿಳಿದು ಈ ಹಾರ್ಟ್ ಪ್ರಾಬ್ಲಮ್ಗಿರ್ಬೋದು, ಕೊಲೆಸ್ಟ್ರಾಲ್ಗಿರ್ಬೋದು, ಇಟ್ಸ್ ಪ್ಯೂರ್ಲಿ ಮೆಡಿಸಿನಲ್. ಓಕೆ. ಈಗ ನೀವು ಆರಂಭದಲ್ಲಿ 2.5 ಲಕ್ಷ ಖರ್ಚು ಮಾಡಿದ್ರಿ? ಇಲ್ಲ ಸರ್, 5.5 ಲಕ್ಷ ಆಯಿತು. ಆಯ್ತಾಯ್ತು, 5.5 ಲಕ್ಷ ಖರ್ಚು ಮಾಡಿದ್ರಿ. ಆಮೇಲೆ 1.5 ವರ್ಷದವರೆಗೆ ಎಷ್ಟು ಖರ್ಚಾಯ್ತು ನಿಮಗೆ? 1.5 ವರ್ಷದ ತನಕ ಒಂದು ಪೋಲಿಯೋ ಎಲ್ಲ ಸೇರಿ 3-4 ಲಕ್ಷ ಅವಾಗಲೇ ಖರ್ಚಾಗ್ಬಿಡುತ್ತೆ ಸರ್. ಪೋಲ್ಸು, ಸಿಮೆಂಟ್ ಪೋಲ್ಸು, ಸಿಮೆಂಟ್ ರ್ಯಾಲೀಸು, ಅವರು ಸೀಡ್ಲಿಂಗ್ ತರೋದು, ಟ್ರಾನ್ಸ್ಪೋರ್ಟೇಷನ್, ಅವ್ರು ಬಂದು ಹಾಕೋದು. ಸ್ಟಾರ್ಟಿಂಗ್ ಈಸ್ ವೆರಿ ಹೆವಿ ಇನ್ವೆಸ್ಟ್ಮೆಂಟ್. ಆಮೇಲೆ ಅಷ್ಟು ಬರಲ್ಲ ಸರ್. ಅಲ್ಲ, ನಿರ್ವಹಣೆಗೆ ಅಂತ ಮತ್ತೆ 1.5 ಲಕ್ಷದಷ್ಟು ಖರ್ಚು ಮಾಡಿದ್ದೀರಾ? ಆಗುತ್ತೆ, ಮಾಡಿದ್ದೀರಾ? ನಿಮಗೆ ಇಳುವರಿ ಬಂದಾಗ 1.5 ವರ್ಷ ದಾಟಿತ್ತು? ದಾಟಿತ್ತು. ಫಸ್ಟ್ ಎಷ್ಟು ಬಂತು ಇಳುವರಿ? ಫಸ್ಟು ಒಂದು 500-600 kg ಬಂತು ಮೊದಲನೇ ವರ್ಷ. ಮತ್ತು ಆಮೇಲೆ 1 ಟನ್ನು 2 ಟನ್ನು ವರ್ಷ ಬೆಳ್ಕೊಂಡು ಹೋಗುತ್ತೆ ಅದು. ಓಕೆ. ಈಗ ಎಷ್ಟು ಬರ್ತಾ ಇದೆ ನಿಮಗೆ? ಈಗ ನಮ್ಮ ಕಲ್ಲು ಭೂಮಿ ಆದ್ದರಿಂದ ಒಂದು 6-7 ಟನ್ ಬರ್ಬೋದು. ಬಟ್ 20 ಟನ್ ತೆಗಿಯೋರು ಇದ್ದಾರೆ ಸರ್ ರೈತರು. ತುಂಬ ಫರ್ಟೈಲ್ ಆಗಿರುತ್ತೆ ಲ್ಯಾಂಡ್ ಅವ್ರದ್ದು. ನಮ್ಮದು ಕಲ್ಲು ಒಳಗಡೆ ಎಲ್ಲ ಕಲ್ಲು, ಅದೇನ ತೆಗಿಬಾರ್ದು ಅಂದ್ಬಿಟ್ಟು ಉಳಿಸ್ಕೊಂಡಿದ್ದೀನಿ. ಮಾವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಹತ್ರ. ಮಾವು, ಬ್ಲ್ಯಾಕ್ ಜಾಮೂನು, ಆಮ್ಲ ಇದೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಈ ಡ್ರ್ಯಾಗನ್ನು ಮೇಲೆ ಬರುತ್ತೆ ಬೇರು, ಅದಕ್ಕೆ ಕಲ್ಲು ಅಡಚಣೆ ಆಗಿರ್ಬೋದು ನಮ್ಮ ಜಮೀನಲ್ಲಿ, ಗೊತ್ತಿಲ್ಲ ನನಗೆ ಕರೆಕ್ಟ್. ನಿಮಗೆ 1 ಎಕರೆಗೆ ಎಷ್ಟು ಬರುತ್ತೆ ಇಳುವರಿ ಈಗ? ಒಂದು 3-3.5 ಟನ್ನು ಅಷ್ಟೇ ಸರ್. ಹೌದಾ? 2 ಎಕರೆಯಿಂದ ನಿಮ್ಗೊಂದು 6-7 ಟನ್ ಅಷ್ಟೇ. 20 ಟನ್ ತೆಗಿಯೋರು ಇದ್ದಾರೆ ಎಕರೆಗೆ. ಹೇಳಿ ವೆಂಕಟೇಶ್ ಮೂರ್ತಿಗಳೇ, ಬೇಸಾಯ ವಿಧಾನ ಹೇಗೆ? ಇದಕ್ಕೆ ಏನಾದ್ರು ಗೊಬ್ಬರ ಕೊಡಬೇಕಾ ಏನು? ಸರ್, ಗೊಬ್ಬರ ಅಂದರೆ ಫರ್ಟಿಲೈಸರ್ ಮಾಡಬೇಕು. ಮೇಡಮ್ ಹೇಳಿದಾಗೆ 12 ತಿಂಗಳಿಗೆ ಶುರು ಆಗುತ್ತೆ ಸರ್, ಫ್ರೂಟಿಂಗ್ ಶುರು ಆಗುತ್ತೆ. ಒಂದು 18 ತಿಂಗಳವರೆಗೂ ನಾವು ಸಣ್ಣ ಫ್ಲವರ್ ಇದ್ದಾಗಲೇ ತೆಗೆದುಬಿಟ್ರೆ ಗಿಡ ಚೆನ್ನಾಗಿ ಬಲಿಯುತ್ತೆ. ಗಿಡ ಚೆನ್ನಾಗಿ ಬಲಿತಾದ್ಮೇಲೆ 18 ತಿಂಗಳಿಂದ ನಿಮಗೆ ಹಣ್ಣುಗಳು ಶುರು ಆಗುತ್ತೆ. 24 ಮಂತ್ಸ್ ಆದಮೇಲೆ ಸ್ಟೆಬಿಲಿಟಿ ಬರುತ್ತೆ. ಪ್ರಾರಂಭದ ಹಂತದಲ್ಲಿ ಟ್ರೈಕೋಡರ್ಮಾ, ಸುಡೋಮೊನಾಸು, ಲಿಕ್ವಿಡ್ ಫಾರ್ಮುಲೇಷನಲ್ಲೂ ಬರುತ್ತೆ. ಇವನ್ನು ನೀವು ಉಪಯೋಗಿಸಿದಲ್ಲಿ ನಿಮಗೆ ರೋಗ ರುಜಿನಗಳು ಬರೋದು ತುಂಬ ಕಡಿಮೆ ಆಗುತ್ತೆ. ಅದಾದಮೇಲೆ ಇರಿಗೇಷನ್ನು, ಹನಿ ನೀರಾವರಿ ಅಳವಡಿಕೆ ಮಾಡಿಕೊಂಡ್ರೆ ಕಳೆನೂ ಸಹ ಹೆಚ್ಚಿಗೆ ಬರೋದಿಲ್ಲ. ನಿಗದಿತ ಪ್ರಮಾಣದಲ್ಲಿ ಗಿಡ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೇಳುತ್ತೆ ಆ ಪ್ರಮಾಣದಲ್ಲಿ ನೀರನ್ನು ಮಾಡೋದ್ರಿಂದ ಉತ್ತಮವಾದ ಇಳುವರಿಯನ್ನು ನಾವು ಅಪೇಕ್ಷೆ ಪಡ್ಬೋದು. ಅಲ್ಲ, ನೀರು ಅಂದ್ರೆ ಏನು? ಹನಿ ನೀರಾವರಿ ವ್ಯವಸ್ಥೆ? ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಸರ್. ಹೌದಾ? ಹನಿ ನೀರಾವರಿ. ಅಲ್ಲ, ಇದು ಹೇಳಿ ಕೇಳಿ ಕ್ಯಾಕ್ಟಸ್ ಜಾತಿ. ಕ್ಯಾಕ್ಟಸ್ಗೆ ಯಾರಪ್ಪ ನೀರು ಹಾಕ್ತಾರೆ? ಕ್ಯಾಕ್ಟಸ್ ಅಂತಂದರೆ ಸರ್, ನೀರಿಲ್ಲದೆ ಇದ್ರೂ ಬರುತ್ತೆ. ಈಗ ನೀವು ಹಳ್ಳಿ ಕಡೆ ಪಾಪಸ್ ಕಳ್ಳಿ ಗಿಡಗಳು ನೋಡಿರ್ತೀರಿ, ನೀರಿಲ್ದಿರೋ ಕಡೆನೇ ಹೆಚ್ಚಿಗೆ ಬಂದಿರೋದು. ಆದರೆ ಅದನ್ನು ಕಮರ್ಷಿಯಲ್ ಮಾಡಬೇಕು ಅಂತಂದರೆ ನೀರು ಬೇಕು, ಗೊಬ್ಬರನೂ ಬೇಕು, ಸಾವಯವ ಗೊಬ್ಬರನೂ ಬೇಕು, ಸ್ಪ್ರೇಗಳು ಮಾಡಬೇಕು. ಸರಿ. ಈಗ ಒಂದು ನಿರಂತರವಾಗಿ ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡಬೇಕು. ಹೌದು ಸರ್. ಮತ್ತೆ ಕ್ಯಾಕ್ಟಸ್ ಹೆಸರೇ ಹೇಳೋ ಹಾಗೆ ಕೀಟ ರೋಗಗಳ ಬಾಧೆ ಕಡಿಮೆ. ಹೌದು ಸರ್. ಹೊಡಿತಾ ಇರಬೇಕು ಔಷಧಿಗಳೇನು ಹೊಡಿತಾರ ಅವಶ್ಯಕತೆ ಇಲ್ಲ ಸರ್. ಅಷ್ಟು ಎಲ್ಲದಕ್ಕೂ ಎಲ್ಲ ಬೆಳೆಗಳಿಗೂ ಕಂಪೇರ್ ಮಾಡಿದ್ರೆ ಇದಕ್ಕೆ ಕೀಟಗಳೇ ಆಗಲಿ ರೋಗಗಳು ಕಡಿಮೆ. ತುಂಬ ನೀರು ನಿಂತರೆ ಬುಡ ಕೊಳೆ ರೋಗ ಬರುತ್ತೆ. ಕ್ಯಾಕ್ಟಸ್ ಅನ್ನ ಏಕಬೆಳೆಯಾಗಿ ಬೆಳಿಬೇಕಲ್ವಾ, ಅಥವಾ ಬೇರೆ ಜೊತೆಗೆ ಬೇರೆ ಏನಾದ್ರು ಬೆಳ್ಕೋಬಹುದು? ಈ ಬೆಳೆ ಕಂಪ್ಯಾರಿಟಿವ್ಲಿ ಡ್ರ್ಯಾಗನ್ ಫ್ರೂಟು ಏಕಬೆಳೆಯಾಗಿ ಬೆಳಿಬೇಕು. ಯಾಕಂತಂದ್ರೆ ಸರ್, ನಿಮಗೆ 18 ತಿಂಗಳಾದ್ಮೇಲೆ ಕೆನೋಪಿ ಇದು ಫುಲ್ ಹರಡ್ಬಿಡುತ್ತೆ. ಈಗ ಮಿಕ್ಸ್ಡ್ ಕ್ರಾಪು ಅಥವಾ ಮಿಶ್ರ ಬೆಳೆ ಬೆಳಿತೀನಿ ಅಂತಂದ್ರೂ ಅದಕ್ಕೂ ಸಹ ಸರಿಯಾದ ಪ್ರಮಾಣದಲ್ಲಿ ಸೂರ್ಯನ ಶಾಖ, ಬೆಳಕು, ಗಾಳಿ ಇವಿದ್ರೆ ಮಾತ್ರ ಅವು ಚೆನ್ನಾಗಿ ಬರುತ್ತೆ. ಅಂದರೆ ಬೇರೆ ತೋಟಗಳ ಒಳಗಡೆನೂ ಇದನ್ನು ಬೆಳಿಬಾರ್ದು, ಅಂದರೆ ಪೂರ್ತಿ ಸೂರ್ಯನ ಬೆಳಕಿಗೆ ತೆರೆದಿರುವಂಥ ಜಾಗದಲ್ಲೇ ಇದನ್ನು ಬೆಳಿ. 100% ಅಲ್ವೇ? ಹೇಳಿ ಮೇಡಮ್, ನಿಮ್ಮ ಅನುಭವ ಹೇಳಿ. ನನಗೆ ಅನುಭವ ಅಂದರೆ ಸರ್, ನಾನು ಅಂದ್ಕೊಂಡಂಗೆ ಡ್ರ್ಯಾಗನ್ದು ನಾನು ಈಳ್ ತೊಗೊಳಕ್ಕಾಗ್ತಿಲ್ಲ. ಅದು ಜಮೀನು ಕಾರಣ ಇರ್ಬೋದು ಅಥವಾ ಏನೋ ಕಾರಣ ಇರ್ಬೋದು, ತೊಗೊಳಕ್ಕಾಗ್ತಿಲ್ಲ. ಆದರೆ ಅದಕ್ಕಿಂತ ನನ್ನ ಅನುಭವದಲ್ಲಿ ನಾನು ಮ್ಯಾಂಗೋನೇ ಹಾಕಬೇಕಾಗಿತ್ತು ಅನಿಸುತ್ತೆ. ಮ್ಯಾಂಗೋ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳಿ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾರಾಟಕ್ಕೆಲ್ಲ ಏನು ವ್ಯವಸ್ಥೆ ಇಟ್ಕೊಂಡು? ಮಾರಾಟಕ್ಕೆ ಅಲ್ಲೇ ಬಂದು ತಗೋತಾರೆ ಸರ್, ಅಲ್ಲೇ ಮಾರ್ಕೆಟ್ ಅವರಿಂದ ಬಂದು ತಗೋತಾರೆ. ನಾವು ಅಲ್ಲೇ ಕೊಟ್ಬಿಡ್ತೀವಿ. ಫಸ್ಟ್ ಎಲ್ಲ ಅಲ್ಲೇ ಲೋಕಲ್ಗೆ ಕೊಡ್ತಾ ಇದ್ವಿ. ಅವಾಗೆಲ್ಲ ತುಂಬ ರೇಟ್ ಜಾಸ್ತಿ ಇತ್ತು ಸರ್, 200-300 ರೂಪಾಯಿ ಇತ್ತು ಅವಾಗ ನಾವು ಹಾಕ್ದಾಗ. ಈಗ 60 ರೂಪಾಯಿಂದ 150 ರೂಪಾಯಿ ಮ್ಯಾಕ್ಸಿಮಮ್ ಇದೆ.
ಹೌದಾ? ಅಂದ್ರೆ ತುಂಬಾ ಜನ ಬೆಳೀತಾ ಇದಾರಲ್ಲ. ತುಂಬಾ ಜನ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ರೈತರು ಮುಂದಕ್ಕೆ ಹಾಕ್ಬೇಕಾರೆ ಸರ್, ನಿಜವಾಗ್ಲೂ ಇನ್ನೂ ಅವೇರ್ನೆಸ್ ಬಂದಿಲ್ಲ ಜನಕ್ಕೆ. ಡ್ರ್ಯಾಗನ್ ಹಣ್ಣು ತಿನ್ಬೇಕು, ನಾವು ಹೆಲ್ತಿ ಇದು ಅಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಅವ್ರಿಗೆಲ್ಲ ತಿಳಿಯೋ ತನಕ ಈಗ ಹಾಕಿರೋರೆ ತುಂಬಾ ಆಗಿದೆ. ಸ್ವಲ್ಪ ಮಾರ್ಕೆಟಿಂಗು ನೋಡಿಕೊಂಡು ರೈತರು ಹಾಕ್ಲಿ ಅಂತ ನನ್ನ ಇದು ಸರ್. ಅಂದ್ರೆ ಈಗ ನಿಮ್ಗೆ ನೀವು ಬೆಳೆದಿರುವಂತಹ 2 ಎಕರೆನಲ್ಲಿರೋ ಡ್ರ್ಯಾಗನ್ ಫ್ರೂಟ್ ಮರಕ್ಕೆ ಏನ್ ಸಮಸ್ಯೆ ಆಗಿಲ್ಲ? ಇದುವರೆಗೆ ಸಮಸ್ಯೆ ಆಗಿಲ್ಲ ಸರ್ ನನಗೆ. ಅಂದ್ರೆ ಈಗ ಅಕಸ್ಮಾತ್ ಆಗಿ ನೀವೇ ಮಾರ್ಬೇಕಿತ್ತು ಅಂದ್ರೆ ಮಾರುಕಟ್ಟೆ ಎಲ್ಲೆಲ್ಲಿ ಇತ್ತು? ಮಾರುಕಟ್ಟೆ ನಾನು ಕಳಿಸ್ತಾ ಇದ್ದೆ, ನಮ್ಮ ಆಳ್ನೆ ಕಳಿಸಿ ಪೆಟ್ರೋಲ್ ಬಂಕ್ ಹತ್ರ ಆ ಥರ ಜಾಗಗಳಲ್ಲಿ ಮತ್ತೆ ರಿಜಿಸ್ಟರ್ ಆಫೀಸ್ ಹತ್ರ ಅಲ್ಲೆಲ್ಲ ಕಳಿಸಿದ್ದೆ ಮಾರಕ್ಕೆ. ಹೋಗುತ್ತೆ, 150 ರೂಪಾಯಿ ಹೋಗುತ್ತೆ ಸರ್. ಆದರೆ ನಾವೇ ಹೋಲ್ಸೇಲಲ್ಲಿ ಕೊಟ್ಟರೆ 60 ರೂಪಾಯಿಂದ ಕೇಳ್ತಾರೆ ದಲ್ಲಾಳಿಗಳು. ಈಗ ನಮ್ಮ ಗ್ರೂಪ್ ಅವರು ಏನೋ ಅಂದ್ಕೊಂಡಿದ್ದಾರೆ, ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಎಲ್ಲರೂ ಸೇರಬೇಕು, ಸೇರಿ ಎಲ್ಲ ಒಂದು ಕಡೆ ಹಣ್ಣು ಮಾರೋಣ ಅಂತ ಅನ್ಕೊತಿದ್ದಾರೆ. ಬಟ್ ಅದೆಷ್ಟು ಕಾರ್ಯಗತ ಆಗುತ್ತೆ ಕೆಫಾ ಗ್ರೂಪಿಂದ ಅಂತ ಗೊತ್ತಿಲ್ಲ ನನಗೆ. ನೀವು ತಿಂದಿದ್ದೀರಾ ಯಮುನಾ ಅವರೇ? ತುಂಬ ಚೆನ್ನಾಗಿದೆ ಸರ್. ನಾನು ಯಾವುದೂ ಗೊಬ್ಬರ ಹಾಕಲ್ಲ, ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ಸರ್. ನಾನು ಬರೀ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನದ ಗೊಬ್ಬರ, 30 ಹಸು ಇತ್ತು, ಆ ಹಸುವಿನ ಗೊಬ್ಬರ ಎಲ್ಲ ಹಾಕಿ ಬೆಳೀತಾ ಇದ್ವಿ. ತುಂಬ ಸ್ವೀಟ್ ಆಗಿತ್ತು ಸರ್ ನಮ್ಮ ಹಣ್ಣು. ಬೇರೆಯವ್ರದ್ದು ಸಪ್ಪೆನೂ ಬರ್ಬೋದು, ಗೊತ್ತಿಲ್ಲ ನನಗೆ. ಈಗ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಅದರ ತುದಿನಲ್ಲಿ ಒಂದು ಹಣ್ಣು ಬಿಡುತ್ತೆ ಅಲ್ವಾ? ಹೌದು, ಒಂದ್ ಹಣ್ಣಲ್ಲ, ಒಂದು ಬಳ್ಳಿಲಿ ಒಂದು 8-10 ಹಣ್ಣು ಬಿಡುತ್ತೆ. ಈಗ ಒಂದ್ಸರಿ ಅದನ್ನ ಹಣ್ಣು ಕಟಾವ್ ಮಾಡದ್ಮೇಲೆ ನಂತರ ಹೇಗೆ? ನಂತರ ತೆಗಿಯೋದು ಸುಲಭ. ಆ ಕಡೆ ಈ ಕಡೆ ಕಟ್ ಮಾಡಿ ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡುತ್ತದು, ಬಿಡಿಸ್ಬೋದು ಹಣ್ಣು ಥರ. ಈ ಚಕೋತ ಹಣ್ಣೆಲ್ಲ ಹಿಂಗೆ ಬಡಿ, ಅದಕ್ಕಿಂತಲೂ ಸುಲಭ ಇದು. ಅಲ್ಲಮ್ಮ, ನಾನು ಕೇಳ್ತಿರೋದು ಬಳ್ಳಿಯಿಂದ ನೀವು ಹಣ್ಣನ್ನು ಕೆತ್ತರಿ ಕಟ್ ಮಾಡ್ತೀವಿ ಸೀಸರ್ಲಿ. ಆಮೇಲೆ ಆ ಬಳ್ಳಿನ ಮತ್ತೆ ಕಟ್ ಮಾಡ್ಬೇಕಾ? ಹಣ್ಣು ಬಂದಿರೋ ಬಳ್ಳಿಯಿಂದ ಮತ್ತೆ ಇಲ್ಲ 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 ಸರ್, ಬರೀ ಹಣ್ಣು ಕಟ್ ಮಾಡ್ಕೋಬೇಕು ಅಷ್ಟೇ. ಅಷ್ಟೇ. ಮತ್ತೆ ಆ ಬಳ್ಳಿನಲ್ಲಿ ಬಳ್ಳಿ ಮುಂದಿನ ವರ್ಷಕ್ಕೆ ಹಣ್ಣು ಬಿಡುತ್ತೆ ಅಲ್ವಾ? ನಾವು ತುಂಬ ಬೆಳ್ಕೊಂಡಾಗ ಬಳ್ಳಿಗಳು ಕಟ್ ಮಾಡಬೇಕು. ಒಂದು ಜನವರಿ ಅಷ್ಟೊತ್ತಿಗೆ ಕಟ್ ಮಾಡಿ, ತುಂಬ ಹೇಳಿದ್ನೆಲ್ಲ ಕ್ಯಾನಪಿ ಹರಡ್ಕೊಂಡ್ರೆ ಕಟ್ ಮಾಡಬೇಕಾಗುತ್ತೆ. ಈಗ ನೀವೇ ಸಸಿಗಳನ್ನು ಮಾಡಿ ಮಾರಬೇಕು ಅಂತಾದ್ರೆ ಎಲ್ಲಿ ಭಾಗವನ್ನು ಕತ್ತರಿಸ್ಬಿಟ್ಟು ಸಸಿ ಮಾಡ್ಕೋಬಹುದು? ಬೆಳವಣಿಗೆ ಆಗಿರೋದನ್ನೇ, ಮೆಚ್ಯೂರ್ ಆಗಿರೋದನ್ನ ನೋಡಿ ಕಟ್ ಮಾಡಿ ತಗೊಡ್ಬೇಕು ಸರ್. ಇಲ್ಲಾಂದ್ರೆ ನಾನು ಯಾವ ರೈತರಿಗೂ ಮಾರಲ್ಲ. ಯಾಕೆಂದ್ರೆ ಅವ್ರಿಗೆ 6 ಲಕ್ಷ ಇನ್ವೆಸ್ಟ್ ಮಾಡಿ ಆಮೇಲೆ ಬರಲಿಲ್ಲ ಅಂದರೆ ಅವ್ರು ಹೊಟ್ಟೆ ಹೊರ್ಕೋಬಾರ್ದು ರೈತರು. ಅದಕ್ಕೆ ನಾನು ಎಷ್ಟು ಜನ ಕೇಳಿದ್ರು ನಾನು ಕೊಟ್ಟಿಲ್ಲ ಸರ್ ಸೀಡ್ಲಿಂಗ್ಸ್. ಹೇಳಿ ಸರ್, ಈಗ ಹಣ್ಣಿನ ಕಟಾವು, ಗಿಡದ ನಿರ್ವಹಣೆ. ಸರ್, ಈಗ ನಾನು ಮಾರ್ಕೆಟ್ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಯಾವುದೇ ಹೊಸ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೂ ರೈತರುಗಳಿಗೆ ಮೇಜರ್ ಪ್ರಾಬ್ಲಮ್ಮು ಅಂತಂದರೆ ಮಾರ್ಕೆಟು. ಇಲ್ಲಿವರೆಗೂ ಏನೂ ಸಮಸ್ಯೆ ಬಿದ್ದಿಲ್ಲ. ಮೇಡಮ್ ಹೇಳಿದ್ರು ರೇಟ್ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಮೂಲ ಕಾರಣ ನೀವೇ ಹೇಳಿದ್ರಿ. ಯಾವಾಗ ಗ್ರೋಯರ್ಸ್ ಜಾಸ್ತಿ ಆಯ್ತಾರೆ ಆಟೋಮೆಟಿಕಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಏರಿಯಾ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ರೇಟ್ ಡೌನ್ ಆಗುತ್ತೆ. ಒಂದು ಇದರಲ್ಲಿ 2 ರೀತಿಯಾದ ಮಾರ್ಕೆಟಿಂಗ್ ಸದ್ಯದಲ್ಲಿ ರನ್ ಆಗ್ತಾಯಿದೆ. ಒಂದು ಅಗ್ರಿಗೇಟ್ ಮಾರ್ಕೆಟಿಂಗ್ ಅಂತಂದ್ಬಿಟ್ಟು. ಅಗ್ರಿಗೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಮೈಸೂರು ಜಿಲ್ಲೆಗೆ ನೀವು ಕಂಪೇರ್ ಮಾಡಿದ್ರೆ ಬೆರಳೆಣಿಕೆ ಎಷ್ಟು ರೈತರುಗಳು ಸಿಗ್ತಾರೆ ನಿಮಗೆ. ಏನೊಂದು 15-30 ಜನ ಸಿಗ್ಬೋದು. ಇವರೇನು ಮಾಡ್ತಾರೆ, ಅಗ್ರಿಗೇಟ್ ಮಾರ್ಕೆಟಿಂಗಲ್ಲಿ ಎಲ್ಲರನ್ನೂ ಫೋನಿನ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಏಪ್ರಿಲ್ ಸೀಸನಿಂದ ಜುಲೈ ಎಂಡಿಂಗ್ವರೆಗೂ ಇದು ಫ್ರೂಟಿಂಗ್ ಸೀಸನ್ ಇರುತ್ತೆ. ಇವರು ರೆಗ್ಯುಲರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ರೈತರುಗಳನ್ನ ಒಂದೇ ಸಲ ಒಂದು ಟ್ರಕ್ಕು ಅಥವಾ ಲಾರಿ ಈ ಥರ ಮಾಡ್ಕೊಂಡು ಒಂದೇ ಸಲ ಎಲ್ಲರನ್ನೂ ಒಂದು 10 ಟನ್ನು 15 ಟನ್ನಷ್ಟು ಒಂದೇ ಸಲ ಎಲ್ಲ ಫೀಲ್ಡ್ಗಳಿಗೂ ವಿಸಿಟ್ ಮಾಡಿ ಅದನ್ನು ಕಲೆಕ್ಟ್ ಮಾಡ್ತಾರೆ. ಇದಕ್ಕೆ ಶೆಲ್ಫ್ ಲೈಫ್ ಅಂತ ನಿಮಗೆ 10-12 ದಿನ ಇಟ್ಕೊಂಡ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಇದು ಅಗ್ರಿಗೇಟ್ ಮಾರ್ಕೆಟಿಂಗು. ರೈತ ಯಾವಾಗ ಮುಂದುವರಿತಾನೆ ಅಂತಂದರೆ, ತಾನು ಬೆಳೆದ ಹಣ್ಣುಗಳನ್ನ ನೇರವಾಗಿ ಮಾರ್ಕೆಟ್ ಮಾಡಿದಾಗ ಮಾತ್ರ ಅವನು ಮುಂದುವರಿತಾನೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಈಗ 2ನೇ ಮಾರ್ಕೆಟಿಂಗು ಸೆಲ್ಫ್ ಮಾರ್ಕೆಟಿಂಗ್ ಅಂತ. ನಾವು ಯಾವಾಗ ಮಾರ್ಕೆಟಿಂಗ್ ಮಾಡ್ಕೋತೀವಿ, ಬಟ್ 10 ಟನ್ನು 15 ಟನ್ನು ಒಬ್ಬನೇ ಮಾರ್ಕೆಟಿಂಗ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಇದರಲ್ಲಿ ಹೆಂಗಪ್ಪ ಅಂತಂದರೆ, 1 ಟನ್ ಹಣ್ಣು ನೀವು ಕುಯ್ದಿದ್ರೆ ಒಂದು 200 kg ಅಂದರೆ 20% ಸೆಲ್ಫ್ ಮಾರ್ಕೆಟಿಂಗ್ ಅಂತ ಮಾಡ್ಕೋಬೇಕು. ಯಾವ ರೀತಿ ಅಂತ ಹೇಳ್ತೀನಿ. ಮೇಡಮ್ ಹೇಳಿದಾಗೆ ಇದಕ್ಕೆ ಮಾರ್ಕೆಟಿಂಗು, ಹಳ್ಳಿಗಳು ಇವು ಮಾರ್ಕೆಟ್ ಅಲ್ಲ, ಮೆಟ್ರೋಪಾಲಿಯನ್ ಸಿಟೀಸ್ ಇರ್ಬೋದು. ಈಗ ಬೆಂಗಳೂರಲ್ಲೇ ಆಗಲಿ ಮೈಸೂರಲ್ಲೇ ಆಗಲಿ ಅಪಾರ್ಟ್ಮೆಂಟ್ ಸಿಸ್ಟಮ್ಗಳಿದೆ. ಅವರೇ ಒಂದೊಂದು ಅಸೋಸಿಯೇಷನ್ಗಳು ಮಾಡ್ಕೊಂಡಿರ್ತಾರೆ. ಇಂಥ ದಿನ ಇಷ್ಟು ಕೆ ಜಿ ತಂದು ಕೊಟ್ಟರೆ ಈಗ ಅವನು ಏನು ಮಾಡ್ತಾನೆ, ಈಗ ನಮ್ಮ ಹತ್ರ 100 ರೂಪಾಯಿಗೆ ತಗೊಂಡ್ರು ಹೊರಗಡೆ ಕನ್ಸ್ಯೂಮರ್ಗೆ 180 ರೂಪಾಯಿ 200 ರೂಪಾಯಿ ಕೊಟ್ಟು ತಗೋ ತಿಂತಾನೆ. ಇಲ್ಲಿ ರೈತಂಗೂ ಲಾಭ ಆದಂಗಲ್ಲ. ಮತ್ತು
ಕನ್ಸ್ಯೂಮರ್ಗೂ ಕಡಿಮೆ ದುಡ್ಡಲ್ಲಿ ತಗೊಂಡಂಗೆ ಆಗೋದಿಲ್ಲ. ಈ ರೀತಿ ಈ ಮೆಟ್ರೋಪಾಲಿಯನ್ ಸಿಟೀಸು ಈ ಅಪಾರ್ಟ್ಮೆಂಟ್ಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಈ ಹಣ್ಣಿಗೆ ಈಗ ಸಿಟಿ ಕಡೆ ಬಹಳಷ್ಟು ಒಂದು ಅವೇರ್ನೆಸ್ ಬಂದಿದೆ, ಹೆಲ್ತ್ ಕಾನ್ಷಿಯಸ್ನೆಸ್ಸು ಭಾಳಷ್ಟಿದೆ. ಈ ಹಣ್ಣು ಡಯಾಬಿಟಿಸ್ ಇರ್ಬೋದು, ಹೈ ಕೊಲೆಸ್ಟ್ರಾಲ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಮತ್ತು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಎಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ರಿಸರ್ಚ್ಗಳೆಲ್ಲ ಇದ್ರ ಮೇಲೆ ನಡೀತಾ ಇದೆ. ಹಾಗಾಗಿ ಯಾವಾಗ 1 ಟನ್ಗೆ 200 kg ನೀವು ಸ್ವಂತ ಮಾರ್ಕೆಟ್ ಮಾಡ್ತೀರೋ ಆವಾಗ ನಿಮಗೆ ಬೆಳೆಯಲ್ಲಿ ಒಂದಷ್ಟು ಪರ್ಸೆಂಟೇಜ್ ನಿಮಗೆ ಆದಾಯವನ್ನು ಹೆಚ್ಚಿಗೆ ಪಡಿಬೋದು ಅಂತ ನಾನು ಹೇಳ್ತೀನಿ ನಿಮಗೆ. ಯಮುನಾ ಅವರೇ, ನೀವು ಏನು ಪ್ರಯತ್ನ ಮಾಡಲಿಲ್ವಾ ಮಾರುಕಟ್ಟೆ ಮಾಡಿದ್ದೆ ಸರ್, ಸಂಕಲ್ಪ ಅಪಾರ್ಟ್ಮೆಂಟ್ ಕಳಿಸ್ತಾ ಇದ್ದೆ ಹಣ್ಣು. ಮತ್ತು ಸ್ವಲ್ಪ ದಿನ ಆದಮೇಲೆ ಅವರು ಅಂಗಡಿನೇ ಪ್ರಿಫರ್ ಮಾಡಿದ್ರು. ಅಂಗಡಿಲಿ ನಮಗೇನು ಜಾಸ್ತಿ ಕೊಟ್ಟು ಕೊಂಡ್ಕೋತಾರೆ ಹೊರತು ಡೈರೆಕ್ಟಾಗಿ ನಾವು ಅಪ್ರೋಚ್ ಮಾಡಿದಾಗ ಸ್ವಲ್ಪ ಹಿಂಜರಿತಾರೆ, ಯಾಕೆ ಅಂತ ಗೊತ್ತಿಲ್ಲ. ಬೆಸ್ಟ್ ಕ್ವಾಲಿಟಿ ಕೊಡ್ತಾ ಇದ್ವಿ ನಾವು, ಹಾಲೇ ಇರ್ಬೋದು ಹಣ್ಣೇ ಇರ್ಬೋದು, ಬಟ್ ಸ್ವಲ್ಪ ಹಿಂಜರಿತಾರೆ. ಆಮೇಲೆ 3,000 ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲಿ. 3,000ದಲ್ಲಿ ಒಂದು 10 ಜನ ಸಿಗಲಿಲ್ಲ ನನಗೆ ಪಾರ್ಟಿಗಳು. ಅಥವಾ ಅವಾಗಿನ್ನೂ ಅವೇರ್ನೆಸ್ ಬಂದಿರಲಿಲ್ವೇನೋ ನಾನು ಹಾಕಿದಾಗ. ಈಗ ಸದ್ಯದಲ್ಲಿ ಟ್ರೈ ಮಾಡಿಲ್ಲ ಸರ್, ನಾನು ಫಸ್ಟ್ ಟ್ರೈ ಮಾಡಿದೆ ನಾನು. ಈಗ ಇನ್ನೇನಾದರೂ ಸಮಸ್ಯೆಗಳಿದೆಯಾ ಈ ಡ್ರ್ಯಾಗನ್ ಬೇಸಾಯದಲ್ಲಿ ನೀವು ಎದುರಿಸಿದ್ದು? ನಾನು ಎದುರಿಸಿದ್ದು ಅಂದರೆ ಸರ್, ತುಂಬ ಔಷಧಿ ಹೊಡಿಯೋಕ್ಕೆ ಹೇಳ್ತಾರೆ. ನನಗೆ ಇಷ್ಟ ಇಲ್ಲದೆ ಇದ್ರೂ ಬಲವಂತವಾಗಿ ಹೊಡಿಬೇಕಾಗತ್ತೆ. ಈ ಕ್ಲೋರೋಪಾರಿಫಸ್ 2 ಸಲ ಇರುವೆ 3 ಸಲ ತುಂಬ ಇರುವೆ ಮುತ್ಕೊಳ್ಳುತ್ತೆ ಗಿಡಕ್ಕೆ, ಹಣ್ಣು ಸ್ವೀಟ್ ಆಗಿದ್ದ ತಕ್ಷಣ. ಮತ್ತು ಇದು ಫಂಗಿಸೈಡ್ ಬರುತ್ತೆ, ತುಂಬ ಬರುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಅವಾಗ ಸ್ಪ್ರೇ ಮಾಡಲೇಬೇಕು, ಇಲ್ಲಾಂದರೆ ಗಿಡ ಎಲ್ಲ ಸತ್ತೋಗುತ್ತೆ. ಸರ್ ಹೇಳಿದ್ರಲ್ಲ ಬೇರೆ ಹಣ್ಣಿಗಿಂತ ಇದು ಕಡಿಮೆ ಅಂತ, ಅಂದರೆ ನನ್ನ ಅನುಭವದಲ್ಲಿ ಕಡಿಮೆ ಇಲ್ಲ ಸರ್. ರೋಗಗಳು ತುಂಬಾ ಅಟ್ಯಾಕ್ ಆಗುತ್ತೆ ಇದಕ್ಕೆ. ಮಂತ್ಲಿ ಔಷಧಿ ಹಾಕಬೇಕಾಗತ್ತೆ. ಮ್ಯಾಂಗೋಗಾರೆ ವರ್ಷಕ್ಕೊಂದ್ಸಲಿ ಔಷಧಿ ಹಾಕ್ತೀವಿ, ನೇರಳೆಗೆ ವರ್ಷಕ್ಕೊಂದ್ಸಲಿ ಹಾಕ್ತೀವಿ, ಆಮ್ಲಾಗ ವರ್ಷಕ್ಕೊಂದ್ಸಲಿ ಹಾಕ್ತೀವಿ. ಇದಕ್ಕೆ ಸರ್ ರಿಪೀಟೆಡ್ we have to do. Flowering stage-ಲಂತೂ every month we have to do sir. It's very costly. ಅಂದರೆ ಡ್ರ್ಯಾಗನ್ ಹಣ್ಣೇ ಕಾಸ್ಟ್ಲಿ ಅಂತೀರಿ? ಡ್ರ್ಯಾಗನ್ ಹಣ್ಣು ನಾವು ಖರ್ಚು ಮಾಡೋಷ್ಟು ಬರಲ್ವಲ್ಲ ಸರ್. ಇದು ಖರ್ಚು ಮಾಡೋಷ್ಟು ಏನು ಅಂದರೆ ಕೆಲವು ರೈತರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಸರ್. ನಾನು ಎದುರಿಸಿದ ಪ್ರಾಬ್ಲಮ್ ಹೇಳಿದೆ ನಾನು. ಕೆಲವು ರೈತರು ಒಂದು ಎಕರೆಗೆ 20 ಟನ್ ತೆಗಿಯೋರು ಇದ್ದಾರೆ, ಬಟ್ ಅಪರೂಪ, ಬೆರಳೆಣಿಕೆ ಅಷ್ಟು ಮಂದಿ ಇದ್ದಾರೆ. ಆಯಿತು, ಈಗ ನೀವು 2 ಎಕರೆಯಿಂದ ಒಂದು 6 ಟನ್ ಅಂತಾನೆ ಇಟ್ಕೊಳ್ಳೋಣ ಅಲ್ವಾ? ಸರಾಸರಿ 1 kg 100 ರೂಪಾಯಿಗೆ ಮಾರಿರ್ಬೋದು. ಮಾರಿದ್ದೀನಿ ಸರ್, ಮಾರಿದ್ದೀರಿ. ಅಲ್ಲಿಗ 6,000 kg. ಅದೇ 1 ಅಥವಾ 2 ವರ್ಷದಲ್ಲಿ ನಮ್ಮದು ದುಡ್ಡು ವಾಪಸ್ ಬರುತ್ತೆ. ನಾವೇನು ಇನ್ವೆಸ್ಟ್ ಮಾಡ್ತೀವಿ ಆ ದುಡ್ಡು ವಾಪಸ್ ಬರುತ್ತೆ. ಆಮೇಲೆ ಬಂದಿದ್ದೆಲ್ಲ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋದರೆ, ನಾನೇ ಫಾರಮ್ಗೆ ಹೋಗೋಕ್ಕಾಗಲ್ಲ, ಎಲ್ಲ ಲೇಬರ್ ಮೇಲೆ ಡಿಪೆಂಡ್ ಆಗಬೇಕು. ಪಕ್ಕಾ ರೈತ, ಅವನೇ ರೈತ ಆಗಿದ್ದು ಅವನೇ ಬೆಳ್ಕೊಂಡ್ರೆ ನಿಜವಾಗ್ಲೂ ಡ್ರ್ಯಾಗನ್ ಫ್ರೂಟಲ್ಲಿ ಲಾಭ ಇದೆ ಸರ್. ಎಷ್ಟು ಲಾಭ ಇದೆ ಅಂತ ಅನ್ಸುತ್ತೆ ತಮಗೆ ಸರ್? ನನಗೆ ನನ್ನ ಅಂದಾಜು ವರ್ಷಕ್ಕೆ ಒಂದು 4-5 ಲಕ್ಷ ಸಿಗ್ಬೋದು. ಈಗ 20 ಎಕರೆ ಬೆಳೆಯೋರೆಲ್ಲ ಕೋಟ್ಯಾಧೀಶ್ವರಾಗಿದ್ದಾರೆ. 2015ರಲ್ಲಿ ಹಾಕಿದ್ದಾರೆ ಅವ್ರ ಹಣ್ಣು. ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ವೆಂಕಟೇಶ್ ಮೂರ್ತಿಗಳೇ, ಹೆಚ್ಚಿನ ಇಳುವರಿಯನ್ನು ತಗೋಬೇಕು ಅಂದರೆ ಏನು ಮಾಡಬೇಕು? ಈಗ ಮೇಡಮ್ ಹೇಳ್ತಾರೆ ಅವ್ರಿಗೆ ಬರ್ತಿರೋದು ಕಮ್ಮಿ, ಆದರೆ 20 ಟನ್ವರೆಗೂ ಎಕರೆಗೆ ತಗೊಳ್ಳೋರು ಇದ್ದಾರಾ ಇದರಲ್ಲಿ? ಸರ್, ನಾನು ನೋಡಿರೋ ಪ್ರಕಾರ 12ರಿಂದ 18 ಟನ್ನು ಇಳುವರಿ ತಗೊಳ್ಳೋರನ್ನ ನಾನು ನೋಡಿದ್ದೀನಿ. ಬಟ್ ಏನಪ್ಪ ಅಂತಂತಂದರೆ, ಎಲ್ಲಿ ನೋಡಿದಿರಪ್ಪ ಅವ್ರನ್ನೆಲ್ಲ? ಸರ್, ದಾವಣಗೆರೆಯಲ್ಲಿ ನಾನೊಂದು ಪ್ಲಾಟ್ ವಿಸಿಟ್ ಮಾಡಿದ್ದೀನಿ. ಅವರು ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದಾರೆ ರೈತರು ನನ್ನ ಬಳಿ. ರೆಗ್ಯುಲರ್ ನಮ್ಮಲ್ಲಿ ಸಜೆಷನ್ಸ್ ತಗೋತಾರೆ, ಯಾವ ಕಾಲಕ್ಕೆ ಯಾವ ಗೊಬ್ಬರಗಳು ಮಾಡಬೇಕು, ಯಾವ ಫರ್ಟಿಲೈಸರ್ಗಳು ಮಾಡಬೇಕು. ಜೊತೆಗೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳ ಜೊತೆಗೆ ಸಾವಯವ ಪದಾರ್ಥಗಳ ಸಾವಯವ ಕೃಷಿನ ಮಾಡೋದ್ರಿಂದ, ಬ್ಲೆಂಡ್ ಮಾಡೋದ್ರಿಂದ ಉನ್ನತವಾದ ಈಲ್ಡನ್ನು ಪಡಿಬೋದು. ಹಾಗೆ ನಾವು ಸ್ಟಾರ್ಟಿಂಗೇ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡಿರ್ತೀವಿ ಇನಿಷಿಯಲ್ ಇನ್ವೆಸ್ಟ್ಮೆಂಟು. ನೆಕ್ಸ್ಟ್ ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡ್ಕೋಬೇಕು, ಹಾಳಾಗಿ ದುಡಿಬೇಕು. ಆವಾಗಷ್ಟೇ ಒಂದು ರೀತಿಯಲ್ಲಿ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಅಂದರೆ ಒಂದು 18 ಟನ್ವರೆಗೂ ಇಳುವರಿ ತಗೋಬೋದು ಸರ್. ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿ ಮಾಡಿದ್ರೆ ಬರುತ್ತೆ ಸರ್. ಓಕೆ, ಅಂದರೆ ವರ್ಷಕ್ಕೆ ನಿರ್ವಹಣಾ ವೆಚ್ಚ ಅಂತ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಿಟ್ಬಿಡಿ. ಹಾಂ ಸರ್. ಒಂದು ವರ್ಷಕ್ಕೆ 1 ಎಕರೆಗೆ 1.5ರಿಂದ 2 ಲಕ್ಷವರೆಗೂ ಖರ್ಚಾಗುತ್ತಾ? ಜಾಸ್ತಿ ಆಯಿತು ಸರ್, ಅದು ಜಾಸ್ತಿ ಆಯಿತು. ಇದೇ ಜಾಸ್ತಿನಾ? 1.5 ಲಕ್ಷ 1 ಲಕ್ಷದಲ್ಲಿ ಮಾಡ್ಕೋಬೋದು ಸರ್. ಅವನೇ ದುಡ್ಕೊಂಡು ಮಾಡ್ಕೊಂಡ್ರೆ. ಅಂದರೆ ಕಡಿಮೆ ಹಾಕೋಬೇಕು ಸರ್. 15-20 ಎಕರೆ ಹಾಕಿದ್ರೆ ಇಟ್ ಈಸ್ ಟೋಟಲಿ ಕಮರ್ಷಿಯಲ್ಲು. ತುಂಬ ಶ್ರೀಮಂತ ರೈತ ಮಾತ್ರ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಈಗ ಬಡ ರೈತ ಏನಿರ್ತಾರೆ,
ಅರ್ಧ ಎಕರೆ 1 ಎಕರೆ ಹಾಕ್ಕೊಂಡ್ರೆ ಅವರು ಲಕ್ಷಾಂತರ ರೂಪಾಯಿ ದುಡಿಬೋದು ಸರ್ ಇದರಲ್ಲಿ. ಪ್ರಾರಂಭದಲ್ಲಿ ಅಷ್ಟೇ ನಿಮಗೆ ಕಳೆ ನಿರ್ವಹಣೆ ತೊಂದರೆ ಆಗುತ್ತೆ, ಒಂದು 18 ತಿಂಗಳು 24 ತಿಂಗಳ ಗಂಟ. ಆಮೇಲೆ ಯಾವಾಗ ಕೆನೋಪಿ ಕಂಪ್ಲೀಟಾಗಿ ಹರಡುತ್ತೆ ಕಾಲಕ್ರಮೇಣ ಕಳೆ ನಿರ್ವಹಣೆ ಕಡಿಮೆ ಆಗುತ್ತೆ. ಏನಿದ್ರು ಫರ್ಟಿಲೈಸರ್ಗಳು, ಗೊಬ್ಬರಗಳು ಈ ರೀತಿ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೋತಾ ಹೋದರೆ ಹೆಚ್ಚಿನವಾಗಿ ಲಾಭ ಪಡಿಬೋದು. ಇನ್ನೇನಾದರೂ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಚಾರ ಇದೆಯಾ ಡ್ರ್ಯಾಗನ್ ಫ್ರೂಟಲ್ಲಿ ವೆಂಕಟೇಶ್ ಮೂರ್ತಿಗಳೇ? ಸರ್, ನಾನು ಮೊನ್ನೆ IIHR ಒಂದು ಕೃಷಿ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ನಾನು ಗಮನಿಸಿದ್ದು, ಈ ಪರ್ಪಲ್ ವೆರೈಟಿ ಇದೆಯಲ್ಲ ಡ್ರ್ಯಾಗನ್ ಫ್ರೂಟ್, ಪರ್ಪಲ್ ವೆರೈಟಿ ಡ್ರ್ಯಾಗನ್ ಫ್ರೂಟು, ಅದರಲ್ಲಿ ಡಿಹೈಡ್ರೇಟೆಡ್ ಪೌಡ್ರ್ ಮಾಡಿದ್ರು ಒಂದು ಕಂಪನಿಯವರು. ಏನಪ್ಪ ಅಂತಂದರೆ ಅದು ಪ್ಯೂರ್ ನ್ಯಾಚುರಲ್ ಕಲರೆಂಟು. ಅದನ್ನು ಐಸ್ ಕ್ರೀಮ್ ಇಂಡಸ್ಟ್ರಿಯವರು ಬೈ ಮಾಡ್ತಾರೆ. ಎಂಥ ಕಲರ್ ಅಂತಂದರೆ ಸೂಪರ್ ಅಂದರೆ ಸೂಪರ್ ಕಲರು. ಯಾವುದೇ ಆರ್ಟಿಫಿಷಿಯಲ್ ಕೆಮಿಕಲ್ಸಲ್ಲಿ ನಿಮ್ಗೆ ಆ ಥರ ಕಲರ್ ಐಸ್ ಕ್ರೀಮ್ ಮೇಲೆ ಕೊಡೋದಿಲ್ಲ. ಒಂದು 2 ಸ್ಪ್ರೇಗಳು ಕಡಿಮೆ ಮಾಡಿರೋದ್ರಿಂದ ನ್ಯಾಚುರಲ್ ಆಗಿರ್ತದೆ, ಐಸ್ ಕ್ರೀಮ್ ಇಂಡಸ್ಟ್ರಿಗೆ ಹೋಗುತ್ತೆ. 3ನೇದಾಗಿ ಈಗ IIHR ನಮ್ಮ ಹೆಸರುಘಟ್ಟದಲ್ಲಿ ಈ ವರ್ಷ COE ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಡ್ರ್ಯಾಗನ್ ಫ್ರೂಟ್ ಅನ್ನೋದನ್ನ ಜಾರಿಗೆ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಈ ನಮ್ಮ CFTRI ಇರ್ಬೋದು ಅಥವಾ DFRL ಇರ್ಬೋದು, ಇವೆಲ್ಲ ಒಂದು ಪ್ರೋಸೆಸಿಂಗು ಯಾವ ರೀತಿ ಪ್ರೋಸೆಸಿಂಗ್ ಅಂದರೆ ಥ್ರೂಔಟ್ ದಿ ಇಯರ್ ಸಿಗುವಾಗೆ ಮಾಡಿದರೆ ಇನ್ನು ಜನಗಳಲ್ಲಿ ಹೆಚ್ಚಿನ ಅವೇರ್ನೆಸ್ ಉಂಟು ಮಾಡಬೇಕು. ಹಣ್ಣಿನ ಬಳಕೆ ಏನೇನು ಔಷಧೀಯ ಗುಣಗಳಿದೆ. ಇಲ್ಲ, ಸಾಮಾನ್ಯವಾಗಿ ಇದು ಮಾರ್ಚಿಂದ ಜುಲೈವರೆಗೆ ಮಾತ್ರನಾ ಸಿಗುತ್ತೆ? ಇಲ್ಲ, ಜುಲೈಯಿಂದ ಅಪ್ ಟು ನವೆಂಬರ್ ಸಿಗುತ್ತೆ ಸರ್. ಜೂನ್ ಜುಲೈ ಶುರು ಆಗುತ್ತೆ, ಅಪ್ ಟು ನವೆಂಬರ್ ಸಿಗುತ್ತೆ ಸರ್. ಆಮೇಲೆ ಸಿಗಲ್ಲ. ಇಲ್ಲ ಅಂದ್ರೆ ನಾನು ಮೊನ್ನೆ ಒಂದು ನಾಮದಾರಿ ಸೀಡ್ಸ್ ಅವರು ಒಂದು ಟ್ರಯಲ್ ಮಾಡ್ತಾ ಇದ್ರು. ಏನಂತಂದ್ರೆ ಸರ್, ಈಗ ನೀವು ಕ್ರೈಸಾಂಥಮಮಲ್ಲಿ ಅಬ್ಸರ್ವ್ ಮಾಡಿರ್ತೀರಿ, ನಿಜ. ಈಗ ವಿಂಟರ್ ಅಲ್ಲಿ ಒಂದು 10 ಅವರ್ಸ್ ಅಷ್ಟೇ ನಿಮ್ಗೆ ಸನ್ಲೈಟ್ ಸಿಗ್ತಾ ಇರ್ತದೆ. ಅದನ್ನ ನೀವು 4 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ 100% ನಿಮ್ಗೆ ಏನಾಗುತ್ತೆ, ಅಲ್ಲಿ ಫ್ಲವರಿಂಗ್ ಇಂಡ್ಯೂಸ್ ಆಗುತ್ತೆ. ಫ್ಲವರಿಂಗ್ ಇಂಡ್ಯೂಸ್ ಆದ 30 ರಿಂದ 50 ದಿನಗಳಲ್ಲಿ ನಿಮ್ಗೆ ಫ್ರೂಟಿಂಗ್ ಸಿಗುತ್ತೆ. ಈ ತರ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಅದು ಕಮರ್ಷಿಯಲೈಸೇಷನ್, ಕಂಪ್ಲೀಟ್ಲಿ ಕಮರ್ಷಿಯಲೈಸೇಷನ್. ಈ ಸೇವಂತಿಗೆ ಗಿಡದಲ್ಲಿ ನಿಮಗೆ ಲಾಂಗ್ ಡೇ ಇಂಡ್ಯೂಸ್ ಮಾಡ್ಬಿಟ್ಟು ಫ್ಲವರಿಂಗ್ ಮಾಡ್ತಾರಲ್ಲ ಆ ಥರ. ಮುಂದಿನ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ಗೆ ಹೆಚ್ಚು ಒತ್ತು ಕೊಟ್ಟು ರೈತರುಗಳಿಗೆ ಅನುಕೂಲವಾಗಿ ಮಾಡಿದ್ರೆ ಆಫ್ ಸೀಸನ್ನಲ್ಲಿ ಯಾವುದೇ ಫ್ರೂಟ್ಗಳಿದ್ರು ನಿಮಗೆ ಆಟೋಮೆಟಿಕಲಿ ರೇಟು ಹೆಚ್ಚಿಗೆ. ಸರ್ಕಾರಿ ಒಂದು ಲೆವೆಲಲ್ಲಿ ಸರ್ ರೈತರಿಗೆ ಎನ್ಕರೇಜ್ ಮಾಡಬೇಕು, ಅದು ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಈಗ ಯಮುನಾ ಮೇಡಮ್, ನೀವು ಬರೀ ಹಣ್ಣು ತಿನ್ನೋದಲ್ದಲೆ ಬೇರೆ ಇನ್ನೇನಾದ್ರು ಮಾಡ್ಕೊಂಡು ತಿಂದಿದ್ದೀರಾ ಡ್ರ್ಯಾಗನ್ ಫ್ರೂಟ್? ಡ್ರ್ಯಾಗನ್ ಫ್ರೂಟ್ಲಿ ಜಾಮ್ ಮಾಡ್ಬೋದು ಸರ್, ತುಂಬ ಚೆನ್ನಾಗಿರುತ್ತೆ. ಮಾಡಿದ್ದೀನಿ. ಐಸ್ ಕ್ರೀಮ್ ಟ್ರೈ ಮಾಡಿದೆ, ಅಷ್ಟು ಕ್ವಾಲಿಟಿ ಬಂದಿಲ್ಲ. ಐ ಹ್ಯಾವ್ ಟು ಟ್ರೈ ಅಗೇನ್. ಮತ್ತೆ ಡ್ರೈಯರ್ ತಗೊಂಡ್ರೆ ಪೌಡ್ರ್ ಮಾಡ್ಬೋದು ಸರ್, ಇವ್ರು ಹೇಳ್ದಂಗೆ. ಬಟ್ ನಮಗೆ IIHR ಅವರು ಕಡಿಮೆ ದುಡ್ಡಲ್ಲಿ ಹೆಂಗೆ ರೈತ ಮಾಡ್ಕೋಬೋದು ಇದನ್ನೆಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಿ ಅವರು ಪ್ರಯೋಗ ಮಾಡಿಕೊಟ್ರೆ ಸರ್, CFTRI ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬ ರೈತಂಗೂ ತುಂಬ ಉಪಯೋಗ ಆಗುತ್ತೆ ಸರ್. ಜ್ಯೂಸ್ ಮಾಡ್ಬೋದಾ? ಖಂಡಿತ ಸರ್. ನಾವು ಜ್ಯೂಸ್ ನೋಡಿ, ಡ್ರ್ಯಾಗನ್ ಫ್ರೂಟು, ನೀರು, ಐಸು, ಪುದೀನ, ಪೆಪ್ಪರು, ಲೆಮನ್ನು ಹಾಕಿದ್ರೆ ಅದರಷ್ಟು ಡೆಲಿಷಿಯಸ್ ಜ್ಯೂಸ್ ಯಾವತ್ತೂ ಕುಡ್ದಿರಲ್ಲ. ನೀವು ಬೆಳೆದಿದ್ದೀರಿ ಅಂತ ಹೇಳ್ತಿದ್ದೀರಾ? ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೌದಾ? ಹಾಂ. ಡ್ರ್ಯಾಗನ್ ಹಣ್ಣು ಬೆಳೆಯೋರಿಗೆ ಅಂತಿಮವಾಗಿ ತಮ್ಮ ಸಲಹೆ ಏನಾದ್ರು ಇದೆಯಾ? ಏನೂ ಇಲ್ಲ ಸರ್, ತುಂಬ ಅವರೇ ನಿಂತ್ಕೊಂಡು ಬೆಳೆದು ಕಡಿಮೆ ಮಟ್ಟದಲ್ಲಿ ಬೆಳ್ಕೊಂಡು ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಒಟ್ಟಿಗೆ 4 ಎಕರೆ 5 ಎಕರೆ ಹಾಕೋದು ಬೇಡ, ಮಾರ್ಕೆಟಿಂಗ್ ನೋಡಿಕೊಂಡು ಮಾಡ್ಕೊಳ್ಳಿ ಸರ್. ಪ್ರತಿಯೊಬ್ಬ ರೈತರೂ ವ್ಯವಸಾಯ ಬಿಡಬಾರ್ದು ಅಂತ ನನ್ನ ಇಷ್ಟ ಇದೆ, ಮಾಡಲಿ. ತಮ್ಮದೇನಾದ್ರು ಸಲಹೆ ಇದೆಯಾ ಸರ್? ರೈತ ನೇರವಾಗಿ ಮಾರ್ಕೆಟಿಗೆ ಇಳಿಬೇಕು, ಆಗಷ್ಟೇ ರೈತ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ರೈತಂಗೂ ಅನುಕೂಲ ಆಗೋದಿಲ್ಲ, ಕನ್ಸ್ಯೂಮರ್ಗೂ ಉಪಯೋಗ ಆಗೋದಿಲ್ಲ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಯಮುನಾ ಅವರೇ ಹೇಳ್ತೀರಾ? ಹ್ಞೂ ಸರ್, ಕನ್ನಡದಲ್ಲಿ ಹೇಳ್ಬಿಡಿ. 9353018119. ಇನ್ನೊಂದು ಸರಿ ಹೇಳಿ.
9353181119. ಇನ್ನೂ ಒಂದು ಸರಿ ಹೇಳ್ಬಿಡಿ. 9353181119. ತಮ್ಮದು ವೆಂಕಟೇಶ್ ಮೂರ್ತಿಗಳೇ? ಸರ್ 8904467367. ಇನ್ನೊಮ್ಮೆ 8904467367. ಇನ್ನೂ ಒಂದು ಸರಿ ಹೇಳ್ಬಿಡಿ. 8904467367. ಒಳ್ಳೆಯದು ಯಮುನಾ ಸೂರ್ಯನಾರಾಯಣ್ ಅವರೇ, ಹಾಗೆ ವೆಂಕಟೇಶ್ ಮೂರ್ತಿಗಳೇ, ಡ್ರ್ಯಾಗನ್ ಹಣ್ಣಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡ್ರಿ. ವಂದನೆಗಳು. ತಮಗೂ ನಮಸ್ಕಾರ. ವಂದನೆಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.